ನಮಸ್ಕಾರ. ಚಿಗುರು ಕುಸುಮಾಲೆ ನಾಟಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ನಾಟಕ ಸರಬು. ರಚನೆ ಮಾರುತೇಶ್ ಕಸಾಪುರ. ನಿರ್ದೇಶನ ಸವಿತಾ ಭೈರಪ್ಪ. ತಂಡ ಆಯಾಮ. ನಾಟಕಕ್ಕೆ ಅಡ್ಡಿಯಾಗದಂತೆ ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಈಗ ನಾಟಕ ಸರಬು. ಕತ್ತಲಿನ ಜೀವಕ್ಕೆ ಬೆಳಕಿನ ನೂಲಲ್ಲಿ
ಏ ಗಂಗಾ ಅಲ್ಲೇ ಹೈಲೈಟ್ ಮಗನಾಗೆ ದೀಪ ಇಟ್ಬೇಕು ನೋಡು. ಯಾವ ಬೇವರ್ಸಿಗಳು ಮನೆ ಕರೆಂಟ್ ಬೇರೆ ತಪ್ಸೋವೆ. ಹಾ ಇದು ನಾವ ದೀಪ ಹಚ್ಚಿಸೋರಿಗೆ ಗೊತ್ತಲ್ಲ. ಹಾ ಅಪಶಕುನ ಹೋಗುವಾಗ ಹಿಂಗಾಗಿ ನಾವು ನಗುತ್ತೈತೆ ಹಿಂಗಾಗಿ ನಾವು ನಗುತ್ತೈತೆ ಹರಳೆಯ ಹೂವೆಚ್ಚೆ ಸತಿಗೆ ಬೆಳಕಿಲ್ಲ ಕಲ್ಲೆಯ ಮೊಗ್ಗು ಎಕ್ಕದ ಹೂವು ಎಡೆ ಹೆಂಡ ಬಾಡು ಬಾಳೆಲೆಯಲ್ಲಿ ಎಡೆ ಹೆಂಡ ಬಾಡು ಬಾಳೆಲೆಯಲ್ಲಿ ಹರಳೆಯ ನೀರ ಚೋಸರ ಗೂರಿಗೆ ನೀರ ಚೋಸರ ಗೂರಿಗೆ ನೀರ ಚೋಸರ ಗೂರಿಗೆ. ಅಜ್ಜಿ ಈ ಪದ ಕಟ್ಟ ಆಡ್ತಾ ಇದ್ದೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಗಂಗಾ ನಿಮ್ ಅಜ್ಜಿ ಬಂದ ಸವಾಸ ಬಹಳ ದೊಡ್ಡ ಕಣವ್ವ. ಕೇಳೋರೇನಾದ್ರೂ ಇದ್ದು ಬಿಟ್ರೆ ಹೆಜ್ಜೆ ಒಂದೊಂದ್ ಪದ ಕಟ್ತಾಳೆ ಅಂತ ಹುಟ್ಟಾಣ್ಕೆ ಹುಟ್ಟವಳು. ಬಿಸಿನೀರ್ ಸಾಕಾ? ಸಾಕು ಸಾಕು ಚರ್ಮ ನೆನಪು ಪುಟ್ಟ ಸರಿಯಾಗಿ ಬಿಟ್ಕತ್ತದೆ. ನೀನು ಇಷ್ಟ ಅವಸರದಲ್ಲಿ ಅಧ್ಯಕ್ಷರ ಮನೆ ತನಕ ಏನ್ ಹೋಗೋದು ಅಂತೀನಿ. ನನಗೂ ಗೊತ್ತಿಲ್ಲ ಕಣಮ್ಮೆ. ಆ ಅರಳಿ ಮರದ ಕೆಳಗೆಲ್ಲ ಉಪಾಧ್ಯಕ್ಷರ ಮಗಳಿಗೆ ಗೂಡ್ಲು ಹಾಕವ್ರಂತೆ. ಶಾಸ್ತ್ರಕ್ಕೆ ಮೆಟ್ಟುಲಿ ಅಂತ ಹೇಳಕ್ ಬಂದಿದ್ ಚಿಕ್ಕದಯ್ಯ ಹಂಗಂದ ಅಧ್ಯಕ್ಷರು ಕರಿತಾವ್ರೆ ಅಂತ. ಬಾಯಿಲಿ ನೀನು ಚರ್ಮ ಹಿಡ್ಕ ಬಾಯಿಲಿ. ಬಿಗಿಯಾಗಿ ಎಳ್ದಿಡ್ಕೋ, ಇಲ್ಲಾಂದ್ರೆ ತುಪ್ಪ ಸಡಿಲಲ್ಲ, ಚರ್ಮ ಹರಿತದೆ. ನಿಮ್ಮಮ್ಮ ಕಣ್ಕೊಂಡ್ರೆ ನಂಗೆ ಇನ್ನು ಎಷ್ಟ್ ಕೆಲ್ಸ ತೋರ್ಸೋಳು. ಏನಂತೆ? ಬಿಗ್ಯಾಗಿ ಹಿಡ್ದೀವ್ನಿ ಅಂದೆ. ಅಲ್ಲ ಈ ವರ್ಷ ನಾವು ಗ್ರಾಮ ಪಂಚಾಯಿತಿ ಕಡೆಯಿಂದ ಮನೆ ಹಾಕಿಸ್ಕೊಂಡು ಮನೆ ಕಟ್ಟಿಸ್ಬೇಕು. ಇನ್ನು ಗಣಿಕೆ ಹೇಳಿ ನೀನು. ಬರೋ ಬೇಸಿಗೆಗೆ ಮನೆ ಕಟ್ಸೋದಯ್ಯ. ಇವತ್ತು ಒಂದು ವಾರಕ್ಕೆ ಬರೋ ಪೌರ್ಣಮಿ ಹಬ್ಬ ಊರ್ಮಾರಿ ಜಾತ್ರೆ ಅಷ್ಟೊತ್ತಿಗೆ ಈ ಚರ್ಮ ಸರಿಯಾಗಿ ಅದಾಗಿರ್ತದೆ. ಇದನ್ನ ತಪ್ಪೆ ಬಳೆ ಕಟ್ಟಿ ಬೆಂಕಿ ಕಾಯಿಸಿ ನುಡಿಸ್ತಾ ಇದ್ರೆ ನೆಲವೆಲ್ಲ ನೆಲೆದಾಡಬೇಕು. ನೀನ್ ಬಿಡಪ್ಪ, ಈ ತಪ್ಪೆನ ಹೆಗಲ ಮೇಲೆ ಹಾಕೊಂಡ್ರೆ ಇಡೀ ಜಗತ್ನೇ ಬೇಕಾದ್ರೂ ಕುಣಿಸ್ತೀಯ. ಅಪ್ಪ, ತಪ್ಪೆ ನುಡ್ಸೋ ಗಸ್ತುಗಳು ಎಷ್ಟು ರೊಕ್ಕ ಐತೆ? ತಪ್ಪೆ ನುಡ್ಸೋದು ಒಂದು ಕಲೆ ಕಣ ಗಂಗವ್ವ. ಈ ಕಡ್ಡಿಗಳು ಅದಾವಲ್ಲ ಕಡ್ಡಿಗಳು, ಇವು ತಪ್ಪೆನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿದ್ರೆ ಚರ್ಮ ರೆಗ್ಗಿ ರೆಗ್ಗಿ ನುಡಿತವೆ. ಈಗ ನಿಮ್ಮ ಅವ್ವಯ್ಯನ ಮಾತಾಡಿಸಿದಾಗ ನನಗೆ ರೇಗ್ತಾಳಲ್ಲ ಹಂಗೆ. ಸುಮ್ಕಿರು. ನೀನು 2 ಹೆಜ್ಜೆ 3 ಹೆಜ್ಜೆ 5-6 ಹೆಜ್ಜೆವರೆಗೂ ನುಡಿಸ್ತೀಯಲ್ಲ, ಎಷ್ಟು ರೊಕ್ಕ ನುಡಿಸ್ತೀಯ? ಗಂಗವ್ವ, ಈ ತಪ್ಪೆನ ಹೆಗಲ ಮೇಲೆ ಹಾಕೊಂಡು ನುಡಿಸ್ತಾ ಇದ್ರೆ ಇದು ನಾನ್ ನುಡಿಸ್ತೈತೋ ನಾನ್ ಇದನ್ನ ನುಡಿಸ್ತೇನೋ ಒಂದು ಗೊತ್ತಾಗಕ್ಕಿಲ್ಲ. ತಪ್ಪೆ ನುಡಿಸೋದು ಒಂದು ಧ್ಯಾನವೇ. ನುಡಿಸ್ತೀನಿ ಕೇಳೀಗ. ಹಿಂಗೆ ತಪ್ಪೆ ನುಡಿಸೋದು ಒಂದು ಧ್ಯಾನವೇ. ಈ ಧ್ಯಾನದ ಕಂಪು ಮೈಗೆ ಆವರಿಸ್ತು ಅಂದ್ರೆ ಎಂತ ಪಿಕ್ ಮನಸ್ಸು ಕೂಡ ಈ ತಪ್ಪೆ ದನಿಗೆ ತನು ಕೊಡ್ತೈತೆ. ಹಿಂಗೆ ಈ ತಪ್ಪೆ ನುಡ್ಸೋದು ಒಂದ್ ಕಲೆ ಕಣ ಗಂಗವ್ವ. ನೋಡ್ಬೇಕು, ಕಡ್ಡಿಗಳು ಕೈ ಆಡಿಸ್ತಾ ನೋಡ್ಕೊಂಡು ಈ ತಾಳ ಹಿಡಿಬೇಕು. ನಮಗೆ ಯಾರು ಕಲಿಸ್ಕೊಡ್ತಿರ್ಲಿಲ್ಲ. ನಮ್ಮ ಅಪ್ಪ ಇಂತಾವ ಹಠ ಬಿದ್ದು ನಾವೇ ಕಲಿತಾ ಇದ್ವಿ. ಗಂಗಾ, ಒಂದೊಂದು ವ್ಯವಹಾರಕ್ಕ ಒಂದೊಂದು ಗಸ್ತು. ಹನುಮಂತರಾಯ ಗಸ್ತಿ
ಹೌದು ಮಗ ಅವ ಬಾರಿಸ್ಲ ಮಾರಿ ಗಸ್ತಿ ಕಾಲುವೆ ಗಸ್ತಿ ಅಂದ್ರೆ ಕೆರೆ ಕಟ್ಟೆ ತುಂಬ ಸಮಯದಲ್ಲಿ ಹೊಲ ಗದ್ದೆಗಳಿಗೆ ನೀರಾಯಿಸೋದಕ್ಕೆ ಆಳುಗಳನ್ನ ಸರಿಯಾದ ಟೈಮ್ ಬರೋಂಗ್ ನುಡ್ಸೋಂಥದ್ದು. ಇನ್ನು ಉಡನ್ ಗಸ್ತಿ ಅಂದ್ರೆ ಕಾಲ್ ಎಗ್ರಾಕೊಂಡ್ ಕುಣಿಯೋದು. ನಟ್ಟನ್ನು ಕುಡಿಯುವಂಥದ್ದು. ಇನ್ನು ಕುರ್ಕುಲ್ ಗಸ್ತಿ ಅಂದ್ರೆ ಗಂಗವ್ವ ಕುಪ್ಳಿಸಿ ಕುಣಿಯುವಂಥದ್ದು. ಕುರ್ಕುಲ್ ಗಸ್ತಿ ಕುಡಿಯಷ್ಟೊತ್ತಿಗೆ ಗಂಗವ್ವ ತಿಂದಿರೋದೆಲ್ಲ ಬಾಯಿ ಬಂದೈತೆ. ಈ ಗಸ್ತಿಗಳನ್ನ ಹೊಡಿಬೇಕಾದ್ರೆ ಒಂಚೂರು ಹೊಟ್ಟೆ ಒಳಗೆ ಎಲ್ಲಮ್ಮ ಸೇರ್ಬಿಟ್ರೆ ಬಹಳ ಪಗಡಸಾಗಿ ಗಸ್ತಿ ಹೊಡಿಬೋದು. ತಾಳಕ್ಕೆ ಲೋಕವೇ ಕುಣಿದಂಗ ಅನ್ನಿಸ್ತೈತಿ. ಗಂಗವ್ವ ಆದ್ರ ತಮಟೆಯ ಇಲ್ಲೇ ಊಟ ಸಿಗಾಕೋ. ನಾನು ಅಧ್ಯಕ್ಷರ ಮನೆಗೆ ಹೋಗಿ ಬರ್ತೀನಿ. ನೀನ್ ಕೀಳಲ್ಲಿ ಏನ ಮಂಡಿ ಪೂಜೆ ಮಾಡಿದ್ದು ನಾನೇ ಊರ್ ಮರಿ ಹಬ್ಬ ಇರೋದು. ಸರ್ಚೆಲ್ಲಕ್ಕೆ ಬಟ್ಟೆ ತಕೊಂಡ್ ಬಾ. ಮೈಸೂರ ಅಯ್ಯಯ್ಯೋ, ಪ್ರತಿ ವರ್ಷ ಊರಿಗೆ ಸರಚೆಲ್ಲದು ನಮ್ಮನೆ ತಂದವ್ರ ಹೊಸದಾಗಿ ತನಿ ಕೇಳ್ಬೇಕಾ? ಬರ್ಬೇಕಾದಾಗ ಹೊಸ ಮಡಿಕೆಯ ಕುಂಬಾರ ನಿಮ್ಮ ಮನೆಗೆ ಹೋಗಿ ಹಿಂಗ ಇಸ್ಕೊಂಡ್ಬರ್ತೀನಿ ಬಿಡು. ಏ ಓಬ್ಳ ಏನವ ಮಡಿಕೆಗೆ ದುಡ್ಗಿಟ್ ಕೊಟ್ಟಿಯಾ? ಇಲ್ಲ ಕಣವು, ದೇವ್ರ ಕೆಲ್ಸಕ್ಕೆ ಊರ್ ಚಾಕರಿಗೆ ಯಾರಾದ್ರೂ ದುಡ್ಡು ಇಸ್ಕೊತಾರ? ಅದು ಆ ಕುಂಬಾರ ತಿಮ್ಮನಿಗೆ ಗೊತ್ತಾಗಕ್ಕಿಲ್ವಾ? ಪ್ರತಿ ವರ್ಷ ಸರಕ್ ಚೆಲ್ಲಕ್ಕೆ ಅವರೇ ತಾನೇ ಮೊಸ ಮಡಿಕೆ ಕೊಡೋದು, ಅವ್ರ ಮನೆಯವ್ರೆ. ಸಂಜೆ ಆದ್ರೆ ಕೊಡಕ್ ಬರಕಿಲ್ಲ ಅಂತಾನೆ. ನಾನು ಜೋಸಿ ಜಲ್ದಿ ಹೋಗಿ ಬಂದ್ಬಿಡ್ತೀನಿ. ಅಜ್ಜಿ ಅಜ್ಜಿ ಹೇಳ್ತೀವಿ ನನ್ ಕೊಟ್ನಿ ತಕೊಂಬ. ನೀನ್ ಕುಟ್ನಿ ಕೊಡಕ್ಕಿಲ್ಲ. ನೀನ್ ಕುಟ್ನಿ ಕೊಟ್ಬಿಟ್ರೆ ಆಗ ಹೀಗೆ ಎಲೆ ಇರ್ತೀಯ ಹಾಕೊಂಡ್ ಕೆಮ್ತಾನೆ ಇರ್ತೀಯ. ಸುಮ್ಕಿರೆ, ಏನು ಗಸಿ ಹೆಚ್ಚ ಕೆಂಪಂತಷ್ಟೇ. ನಾವು ಹೊಸ್ದಾಗೆಲ್ಲ ನಮ್ ಜೊತೆಗಿರೋ ಎಲ್ಲ ಹಿಡ್ಕೆ ಬಿಡಕಾಯ್ತದ ತಾಯಿ. ಕೊಡ್ಬೇಡ ಕಣೆ. ಏ ತಕೊಂಬಾರೆ, ಹೂ ಹೇಳ್ದಂಗೆ ಕೇಳ್ಬೇಡ. ತರ್ತೀನಿ. ಏ ತಕೊಂಬಾತೀನಿ. ಈ ಮನೆಗೆ ನಾನ್ ಯಜಮಾನಿ, ನಾ ಹೇಳ್ದಂಗೆ ಕೇಳು. ಅದ್ಯಾವ ಮೂಲೆಯಲ್ಲಿ ಇಟ್ಟಿದ್ರೆ ನನ್ ಕುಟ್ನಿನ ತಕೊಂಬ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಹೌದಮ್ಮ ಹೌದು. ಈ ಜಂತಿ ಮನೆಗೆ ನೀನೇ ಕಣವ್ವ ಯಜಮಾನಿ. ಆ ಹಿತ್ಲಾಗಿರೋ ಹಂದಿ ಗುಡಿಗೂ ನೀನೇ ಯಜಮಾನಿ ಆತ. ಈ ಜಂತಿ ಮನೆಗಷ್ಟೇ ನಾನ್ ಯಜಮಾನಿ. ಆ ಇತ್ಲಾಗಿರೋ ಹಂದಿಗುಡ್ಗೆ ನೀನೇ ಯಜಮಾನಿ. ಆ ಹಂದಿಗುಡು ನಿನ್ ತವ್ರ ಮನೆಯವ್ರು ತಾನೆ ಕೊಟ್ಟಿರೋದು, ಅದಕ್ಕೆ ಯಾಕೆ ನಾನಾಗ್ಲಿ ಯಜಮಾನಿ? ಈ ಊರಲ್ಲಿ ನಾನೇನು ಸುಮ್ಮನೆ ಕಾಪ್ರ ಮಾಡಿಲ್ಲ. ನನ್ನ ಗಂಡ ಜನರು ಮುಖ ನೋಡೋದಕ್ಕಿಂತ ಅವ್ರು ಬರಗಾಲ್ ನೋಡ್ರದೇ ಜಾಸ್ತಿ. 4 ಹೆಣ್ಮಕ್ಳು ಮದುವೆ ಮಾಡಿ ನಿನ್ನ ನಮ್ಮ ಅಣ್ಣನ ಮಗಳು ಅಂತ ಸಸಿಯಾಗಿ ತಂದ್ಕೊಂಡೆ. ಸಾಕ್ ಸುಮ್ನಿರು. ಈ ಜಂತಿ ಮನೆಗೆ ನೀನೇ ಯಜಮಾನಿ ಅನ್ಕೋ ಆಯ್ತಾ? ಈ ಕುಟ್ನಿಗಾಗಿ ನಂತವ್ರ ಮನೆ ಸವಾಸಕ್ಕೆ ಯಾಕೆ ಬರ್ತೀಯ? ಅವಲಾದ್ರೆ ಹಲ್ ಕಡಿಯಲ್ಲ, ಇನ್ನ ಇವಳಾದ್ರೆ ಕಣ್ಣು ಕಡಲ್ಲ. ನನ್ಗೆ ಯಾಕಪ್ಪ ಇವ ಅಂತ ಕಣ್ಣಿನ ನಿಜ ಕಟ್ಟಿ ನಲ್ಗಾಗ್ಬಿಟ್ಟು ಆ ಹೊಗೆ ಸೊಪ್ಪನ್ನ ಯಾವಾಗ್ಲೂ ಜಗತ್ತು ರಾತ್ರಿ ಎಲ್ಲ ಕೆಮ 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 ಅಂತ ಕೆಮ್ತನ ನಿಜಗಿಡಿಸ್ತೀರ. ಇನ್ನೂ ಹಿಟ್ಟಾಗಿಲ್ಲ, ಇನ್ನೇನ್ ಮಾಡೋದು? ಆ 9 ದಿನ ನೀವಾಗ ನೋಡ್ಕೋಬೇಕು ಕಡೆ. ಹೊತ್ತಿಗೆ ಸರಿಯಾಗಿ ಹೊತ್ತಿಗೆ ಅವಕ್ಕೂ ಮುಸಿರೆ ಹಾಕ್ಬೇಕು. ಇಲ್ಲ ಅಂದ್ರೆ ಮೇಲೆಟ್ಟಿಗೆ ಹೊರದೇರಿ ಹೋಗ್ತವೆ. ಗುಡ್ನಾಗಿದ್ರೆ ಹಿಂಗೆ ಹಿಂಗೆ ಒದಗುತ್ತದೆ. ಗಂಗವ್ವ, ನಮ್ಮ ಹೊಟ್ಟಿಲಿರೋದು 8 ಅಂತೆ ಅಲ್ವೇ? ಇನ್ನೊಂದೊಂದು ಯಾವುದು? ನೀನೇ ಅಂದಿ ಅಂತವಳೆ. ಏನೇ ನನ್ನೇ ಅಂದಿಗೋಳಿಸ್ತೀಯ? ನೀನ್ ವಯಸ್ಸಿನಾಗಿದ್ದಾಗ
ನನ್ ಸೊಂಟ ಭದ್ರ ಇದ್ದಾಗ 4 ಮನೆದೊಳ ಕೆಲ್ಸವ ಒಬ್ಳೆ ಮಾಡ್ತಿದ್ದೆ. ಅಲ್ಲ ಕಣ್ರಲ್ಲ, ಪ್ರತಿ ಸಮಾವೇಶಕ್ಕೂ ಬಾವುಟಗಳನ್ನ ಅಧ್ಯಕ್ಷ ಕೊಡೋಕಾದ್ರೆ ಎತ್ತಿಟ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಮೊನ್ನೆ ಬೈತಾ ಇದ್ರು ಏನ್ ಈ ಸರಿ ಬಾವುಟ ತಂದು ಕೊಡೋದು ಅಂತ. ಈ ಸರಿ ನಾನು ಮಾಡ್ಕೊಡ್ತೀನಿ, ಮುಂದೆ ಸರಿ ನೀವು ಹುಷಾರಾಗಿ ಎತ್ತಿಟ್ಕೊಳ್ಳಿ. ಸರಿ ಆಯ್ತು, ಮನೆಗೆ ಬಂದವನಿ, ಆಮೇಲೆ ಮಾಡ್ತೀನಿ. ಹೊಗೆ ಸೊಪ್ಪು ಓಹ್ ಮರ್ತೋಗ್ಬಿಟ್ಟೆ, ನಾಳೆ ತಂದು ಕೊಡ್ತೀನಿ ಬಿಡು. ಏನಪ್ಪ ಯಾವಾಗ ಮುದ್ದೆ ಇಡ್ತೀಪ. ಅಮ್ಮ, ಅಧ್ಯಕ್ಷ ಜುಬ್ಬ ತಂದು ಕೊಟ್ಟಾರೆ ಅಂತ ಕೊಟ್ಟಲ್ಲ, ಎಲ್ಲಿ? ಅಲ್ಲೇ ಅಲ್ಮಾರಿ ಮೂರ್ನಾಗಿರ್ಬೇಕು, ಹೋಗ್ಬಿಡು. ಅಲ್ಲಿಲ್ಲ. ಈಗ ಅವಸರ ಯಾಕೆ ಮಾಡ? ಕತ್ಲಾಗೈತೆ, ಬೆಳಿಗ್ಗೆ ಉಳ್ಕೊಡ್ತೀನಿ ಬಿಡು. ಒಂದ್ ಕಡೆ ಇಟ್ಟಿರೋ ಒಂದೇ ಕಡೆ ಇರೋದು. ಗಂಗಾ, ಏ ಗಂಗಾ, ನಾನು ಪೌಡರ್ ಫೇರ್ ಅಲ್ಲಿ ತಗೊಂಡೇನೆ, ನಿನ್ನೆ ಕೇಳ್ತಾ ಇರೋದು ಹೇಳು. ನಾನೇನ್ ಜಾಸ್ತಿ ಹಚ್ಕೊಂಡಿಲ್ಲ ತಗೋ. ನಾನು ಆಂಜನೇಯ ಡಾಲರ್ ಏನಾಯ್ತು? ಗಂಧದ ಬೊಟ್ಟು ಕಾಣಿಸ್ತಾ ಇಲ್ಲ. ನನ್ನ ವಸ್ತುಗಳನ್ನ ಮುಟ್ಬಿಡ ಅಂದ್ರೆ ಮುಟ್ಟಳಿಗಳು. ನಿನ್ ಗದ್ದದ ಬಟ್ ನಾನೇನ್ ತಕೊಂಡಿಲ್ಲ, ಅಲ್ಲೇ ಎಲ್ಲೋ ಇಕ್ಕಿರ್ತೀಯ, ನೀನೇ ನೋಡ್ಕೊ. ಹೌದು ಮರ, ಆಂಜನೇಯ ಡಾಲರ್ನ ಬಾಗಿಲ ಕಡೆ ಗುಡ್ಡಾಗಿದ್ದೀನಿ, ಹಂಗೆ ಇಟ್ಟಾಯ್ತು ಅಂತೆ ಬಾ. ಅಲ್ಲ ಕಡೆ ಗಂಗಾ, ಆ ಭೂಮನ್ ಮನೆ ಹತ್ರ ಹೋಗ್ಬೇಡ ಅಂತ ಎಷ್ಟಿತ್ತು ಹೇಳಿದ್ದೆ. ಅಲ್ಲಿ ಏನಿದೆ ಕೆಲಸ? ನಾನೇನ್ ಬೇಕಂತ ಹೋಗಿಲ್ಲ. ರೋಷ ಕಡ್ಡಿ, ದಾರಗಳು, ಕಸೂತಿ ಫ್ರೇಮ್ ಬೇಕಿತ್ತು. ಅವುಗಳೇನಕ್ಕೆ ನಿನಗೆ? ಯಾಕೆ ಅಂದ್ರೆ ಕಾಲೇಜ್ನಾಗ ಹೇಳೋರೆ ಭಾರತದ ಮ್ಯಾಪ್ ಬರ್ಕೊಂಡು ನಿಮ್ಗೆ ಬುದ್ಧಿ ತಕ್ಕಂಗೆ ಬಣ್ಣ ಹಚ್ಕೊಂಡ್ ಬರ್ರಿ ಅಥವಾ ಈ ಪೇಪರ್ ಕಟಿಂಗ್ ಮಾಡ್ಕೊಂಡ್ ಬರ್ರಿ ಅಂತ ಸಮಾಜದ ಮೇಷ್ಟು. ಮೇಲ್ನಟಿ ಮಮತಾ ಬಣ್ಣ ಹಚ್ಚೋಳಂತೆ, ಆಮೇಲೆ ಆ ಶಾಮಣ್ಣವ್ರ ಸೌಮ್ಯ ನುಣ್ಣನೆ ಮಣ್ಣು ತಗೊಂಡು ಮೆತ್ತವಳಂತೆ. ಪೇಪರ್ ಮೇಲೆ ಬರೆದ್ರೆ ಬೇಗ ಹಾಳಾಗ್ತದೆ, ಅದಕ್ಕೆ ಬಟ್ಟೆ ಮೇಲೆ ಬರೆದು ಕಸೂತಿ ಹಾಕ್ತಾವ್ನಿ. ಆ ಸಾಬೃತವ ಈಸ್ಕೊಂಡು ನಮ್ ದೇಶ ಭೂಪಟ ಹೊಲಿದು ಮಾನ ಮರ್ಯಾದಿಲ್ವ ನಿನಗೆ? ಏ ಮಾದ, ಯಾಕೆ ಆಡ್ತೀಯ? ಆ ಅಧ್ಯಕ್ಷನ ಮನೆ ತಗೋ ಹೋಗಿ ಬಂದಾಗಿಂದ ಆ ಸಾವು ಋಷಿಗೆ ಯಾವಾಗ ನಿಮ್ಮ ಮನೇಲಿ ದುಡುಕ್ತಿರ್ತೀಯಲ್ಲ. ಅವರು ಸರಿ ಇಲ್ಲ. ಅವ್ರ ಗಡ್ಡ, ಅವ್ರ ಬಟ್ಟೆ, ಅವ್ರ ಸೆಂಟ್ ವಾಸನೆ ಅಂತೂ ವಾಕರಕ್ಕೆ ಬರ್ತದೆ. ಆಗಾಗ ದೇಶ ಸಮಾವೇಶ ಬೈತದಲ್ಲ, ಅಲ್ಲಿ ಪಾಕಿಸ್ತಾನಿಗಳು ಮಾಡೋ ಕೆಲಸ ಕೇಳಿದ್ರೆ ಅಯ್ಯೋ ಹಂಗೆ ರಕ್ತ ಕುದಿತದೆ. ನೀನು ಮನ್ಸ, ಅವ್ರು ಮನ್ಸ. ಮನ್ಸನ್ನ ನೋಡಿದ್ರೆ ರಕ್ತ ಕುದಿತೈತಾ? ಏ ಕೊರಡಜ್ಜಿ, ಅವರು ಮನ್ಸರಲ್ಲ. ಈ ಪಾಕಿಸ್ತಾನಿಗಳು ನಮ್ ದೇಶ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ನಮ್ ದೇಶದ ಜನರನ್ನ ಸಾಯಿಸೋಕೆ ಅವ್ರನ್ನ ಇಲ್ಲಿಗೆ ಭಯೋತ್ಪಾದಕರು ಕರ್ಕೊಂಡ್ಬಂದು ಉಳಿಸ್ಕೊಂಡವ್ರೆ. ಹಂಗಂತ ನೀವು ಹೋಗೋ ಸಮಾವೇಶದಾಗ ಹೇಳೋರ? ಅವ್ರು ಯಾರೋ ಪರದೇಶದವ್ರು ಮಾಡೋ ಕೆಲ್ಸಕ್ಕೆ ನಮ್ ಬುಡೇಟ್ ಸಾಬಣ್ಣ ಭೂಪ ಮಕ್ಕ ಏನ್ ಮಾಡೋರು ಅಂತೀನಿ. ಅವ್ರು ನಮ್ ಊರಾಗೆ ಅಣ್ಣ ತಮ್ಮಂದ್ರಿದ್ದಂಗ ಅವ್ರೆ. ನಿಮ್ಮ ಅಪ್ಪ ಹೊಲಿಯೋ ಮೆಟ್ನ ಅವ್ರು ಹಾಕೊಳ್ತಾರೆ, ಬುಡೇಟ್ ಸಾಬಣ್ಣ ಹೊಲಿಯೋ ಬಟ್ಟೆನ ಇಡೀ ಊರ್ನವ್ರೆ ಹಾಕೊಳ್ತಾರೆ. ಅಲ್ಲ ಕಣ, ನೀನು ಹಾಕೊಂಡಿದ್ಯಾ? ಊರ್ ಮಾರಿ ಹಬ್ಬ ಮುಗಿದ್ಮೇಲೆ ತೆಗಿತಾರೆ. ಅಷ್ಟೊತ್ತಿಗೆ ಭಾರತದ ಮಾತು ಮಾಡಿ ಮುಗಿಸಿರ್ಬೇಕು. ನೀನಂತೂ ನಪಾಸ್ ಆಗಿ ಕಾಲೇಜ್ ಹೋಗೋದ್ ಬಿಟ್ಬಿಟ್ಟೆ. ನಾನು ಪಾಸ್ ಆಗ್ತಾ ಇದ್ದೀನಿ ಅಂತ ಉರಿ ನಿಂಗೆ ಹೊಟ್ಟೆ ಉರಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ ಇಲ್ಲ? ಕೈಲಿರು ಕಸಿದಾರ ಬಿಸಾಕಿದ್ರೆ ಸರಿ. ನಾನು ಬಿಸಾಕಲ್ಲ ಕಣ. ನೆಚ್ಚಿಗೆ ಇಳಿಸ್ತೀಯ? ಏನಿದು ರಂಪಾಟ? ಎಸೆಟಿಗೆ ಹೋಗಿ ಟಕ ಸೂಜಿ ಒಲ್ಕ ಭಾರತ ಹೊರಟೋಗಿದೆ. ಟಕ ಮಗ ಈ ನೀಲಿ ದಾಟಾಗ ಹೋದ್ರೆ ಹೊರಟೋಗಿರೋ ಭಾರತ ಕಾಣಿಸಲ್ಲ. ತ್ಯಾಪೆ ಮಾಡ್ತೈತೆ. ಯಾಕ ಈಗ ಸಬ್ದಾಗ ಬಂದೆ?
ನಡೆನೆ ತಗೋ ಸೈಡ್ ಸರಿ. ಆ ಹಾಕಿರೋ ಮಿಟ್ಟು ಕಿತ್ತೋಗುವಂತ ಗನಂದಾರಿ ಕೆಲಸ ಎಲ್ಲ ಮಾಡಿದೆ ನೀನು. ಯಾಕ ಹಿಂಗ್ ಆಡ್ತೀಯ? ನಿನ್ನೆ ಕೇಳ್ತಾ ಇರೋದು. ಹೋಗ್ಲಿ ಬಿಡು, ಹಿಂಗೆ ಕಟ್ತೀಯ. ನೀ ಸುಮ್ನಿರಮ್ಮಿ. ಮನೇಲಿ ಅವನು ಕರೆಂಟ್ ಹೋಗಿ ತಪ್ಸವನೆ, ನಾನು ನೋಡಿದ್ರೆ ಮನೇಲಿ ಇಲ್ಲ, ಒತ್ತಾರೆ ಹೋದವ್ನು ಈಗ ಬಂದವನಲ್ಲ ಅಂತ ಗನಂದಾರಿ ಕೆಲಸ ಏನೆಲ್ಲ ಇತ್ತು ನಿನ್ಗೆ? ಹೌದಾ, ನಿನ್ನೆ ಕೇಳ್ತಿರೋದು ಹೇಳು. ಅಧ್ಯಕ್ಷರು ನಾಳೆ ತಾಲೂಕಿನಲ್ಲಿ MLA ಸಮಾವೇಶ ಐತೆ, ಪಕ್ಷದ ಬಾವುಟ ಬ್ಯಾನರ್ ಕಟ್ಟಿದ್ರೆ ಬಾ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಇನ್ಮೇಲೆ ಈ ಮನೆಯಲ್ಲಿ ಅಧ್ಯಕ್ಷರು ಸುದ್ದಿ ತೆಗೆದ್ರೆ ಸ್ಯಾನೆ ಆಯ್ತಾ ಮಂಗಾರೆ? ಅಧ್ಯಕ್ಷರು ಮಾತಾ ಕೇಳೋದು, ನಿನ್ ಮಾತು ಕೇಳ್ಕೊಂಡು ಬೆಟ್ಟೋರ್ಕೊಂಡಿರ್ಬೇಕು ನನ್ನ ಕೈಲಿ ಆಗಲ್ಲ. ಸುಮ್ಕಿರ, ನೀನ್ ಒಳಗ್ ಹೋಗ್ಲಾ? ಹೋಗ್ಲಾ? ನಡಿ ನಡಿ, ಒಳಗ್ ಹೋಗ್ತೀನಿ. ನಿನಗೇನಾಗೈತೆ ಅಂತ ಆ ಅಧ್ಯಕ್ಷರು ಮನೆ ಕಡೆ ಹೋಗಿ ಬಂದಾಗ್ಲಿಂದ ಇಟ್ಟೊಂದು ಕಾಪಾಗಿದೆಯಲ್ಲ. ಸರಿ ಇನ್ನು ನಾನೇ ಮುಂದಕ್ಕೆ ಬೇಡ, ಹಸುವಿಲ್ಲ, ಇದ್ದಿದ್ದಿಲ್ಲ ವಿಚಾರ ಗಿಡಮ್ಮ. ನಾನು ಬೆಳಿಗ್ಗೆ ಒತ್ತಾರೆ ಗ್ರಾಮ ಪಂಚಾಯತಿ ಕಡೆ ಹೋಗಿ ನಾನು ಇವತ್ತು ಸಂಜೆ ಅಲ್ಲಿ ಕಡೆ ಮಲಗ್ತೀನಿ. ನನ್ನ ರಾಶಿ ಕೊಡು. ಗಂಗಾ, ಗಂಗವ್ವ, ದಾರಿ ಗುಂಟ ನೋಡು, ನಿಮ್ಮವ್ವ ಬರ್ತಿದ್ದಾಳೇನೋ? ಇಲ್ಲ ಜಿ, ನಿಜವಾಗ ಕಾಣ್ತಿಲ್ಲ. ಇರು ಇರು, ಆ ಹೊಂಗೆ ಸಾಲಿನ ಮರ್ಯಾಗೆ ಯಾರೋ ಬರ್ತಿರಂಗದೆ, ಅವನೇ ಅನಿಸ್ತಾ ಇದೆ. ಸರಿಯಾಗಿ ಗೊತ್ತಾಗ್ತಿಲ್ಲ. ಯಾವ್ದು ನಾಯಿ ಹಿಂಗ್ ಮುಚ್ತದೆ? ಅದ ಭೂಮ ಮಕ್ಕಳವ್ರದು. ಗುಡೇನ್ ಸಾಬ್ರ ಹೆಂಡತಿ ಇದ್ದಾರಲ್ಲ, ಅವರು ಅವ್ರ ಮಗ ಆಸಿಫಂಗೆ ಹೇಳಿದ್ರಂತೆ ಒಂದು ನಾಯಿ ಬೇಕು ಅಂತ. ಅವಾಗ ಆಸಿಫು ಪೇಟೆಗೆ ಹೋಗಿ ಬುಕ್ ತರಕ್ ಹೋಗಿದ್ದಾಗ ಹಂಗೆ ಅವ್ರ ಹೆಂಡತಿ ಮನೆಯಿಂದ ಒಂದು ಇಟ್ಕೊಂಬತ್ತವ. ಇಷ್ಟೂರ ಊರಾಚರಣೆ ಮಟ್ಟಿತವ ಹೆಂಗೆ ಬಂತು? ದಾರ ಖಾಲಿ ಆಗೋಗಿದ್ವ ಜಿ, ಇಸ್ಕೊಂಬರಕ್ಕೆ ಅಂತ ಭೂಮಕ್ಕ ಮನೆ ತಗೋ ಹೋಗಿದ್ನ, ಹಂಗೆ ನಾನು ಹಿಂದೆ ಬಂದ್ಬಿಟ್ಟೈತಿ. ಏ ಕರ್ಕಡೆ ಮುಖ ಮುಗಿನೆಲ್ಲ ನೆಟ್ಟೈತೆ, ಕಾಗಿಲೆ ಕಿಚ್ಚ ಊದ್ಬಿಡೋದು. ಎಂತದ ಹೆಸರದು? ಜೂಲಿ. ಓ, ಮನ್ಸ್ರಿಗೂ ಹೆಸರು ಐತೆ, ನಾನಿಗೂ ಹೆಸರಿಡ್ತಾರೆ. ಯಾರನ್ನ ಯಾರು ಕರೀತಾರ ಗೊತ್ತಾಗಕ್ಕೆ ಇಲ್ಲ ರಕ್ಕಂಗ. ಕಣಜಿ, ಆಗ ಅವ ಬಂದು ಹೊರ ಇಳಿಸ್ತೀನಿ ಬಾ. ಬೇಡ ಬಿಡು, ಆಟದ ಬಾವು ಏನಿಲ್ಲ. ಯಾವ್ದು ಈ ನಾಯಿ? ಅದ ಭೂಮಕ್ಕನ ಮನೆದು. ಹೌದಾ? ಹಾ. ಅಲ್ಲ ಕಣೆ ಗಂಗಾ, ಈ ಇಳಿ ಹೊತ್ತಲ್ಲಿ ಬಟ್ಟೆ ಒಗಿತಿದ್ಯಲ್ಲ, ಈಗ್ಲೋ ಆಗ್ಲೋ ಹೊತ್ತು ಮುಳುಗ್ತೈತೆ. ಆ ಬಟ್ಟೆ ಆರೋದು ಯಾವಾಗ, ಮಡ್ಸೋದು ಯಾವಾಗ? ಈಗಾಗ್ಲೇ ಏನ್ ಮಾಡ್ತಿದ್ದೆ?
ನೀನ್ ಇದ್ ಮಾಡಿಕ್ಕಿ ಸೌದೆಗೆ ಹೋದಾಗ ಅಜ್ಜಿಗೆ ಊಟಕ್ಕಿಕ್ಕಿದೀನಿ. ಅಪ್ಪ ಊಟ ಮಾಡ್ಕೊಂಡು ಆ ಉಪಾಧ್ಯಕ್ಷರ ಮನೆ ತವ ಅದೇನೋ ಶಾಸ್ತ್ರಕ್ಕೆ ಹೊಲ್ದಿರೋ ಮೆಟ್ ಕೊಟ್ಬಿಟ್ಟು ಗ್ರಾಮ ಪಂಚಾಯತ್ ತವ ಹೋಗ್ಬತ್ತೀನಿ ಅಂತ ಹೋದ್ರು. ಮಾದ ಅಪ್ಪಗಿಂತ ಮುಂಚೆನೆ ಅಧ್ಯಕ್ಷರು ಬಟ್ಟೆ ಕೊಟ್ಟಿದ್ರಲ್ಲ ಅದನ್ನ ಹುಡುಕೊಂಡು ಹಾಕೊಂಡೋಗವ್ನೆ, ಇನ್ನೂ ಬಂದಿಲ್ಲ. ನಾನು ಕಸ ಮುಸ್ರೆ ಎಲ್ಲ ಮಾಡಿ ಆಮೇಲೆ ದಾರಗಳು ಖಾಲಿ ಆಗೋಗಿತ್ತು ಅಂತ ಭೂಗಮಕ ತವ ಇಸ್ಕೊಂಡ್ ಬರಕ್ ಹೋಗಿದ್ದು. ವಾ ಹಂಗಾರೆ ಅಲ್ಲೆಲ್ಲ ಬೈಗಾಲ ಹೊಡ್ಕೊಳ್ತಾ ಕೂತ್ಕೊಂಡ್ರಲ್ಲ. ಸೂರ್ಯ ನೆತ್ತಿ ಮೇಲೆ ಬಂದಾಗ ಹೋದವಳು, ನೆತ್ತಿಂದ ಇಳಿಬೇಕಾದ್ರೆ ಬಂದವಳೆ, ಜೊತೆಗೆ ಯಾವ ಮುತ್ತಿನ ನಾಯಿ ಬೇರೆ ಕರ್ಕೊ ಬಂದವಳು. ಅಜ್ಜಿ ಮಾದಂಗೆ ಹೇಳ್ಬೇಡ ನೀನು, ನಂಗೆ ಏನು ನಾನು ಬೇಗನೆ ಬರ್ತಿದ್ದೆ ಕಣವ. ಅದು ಭೂಮಕ್ಕ ಹೊಸ ಚೂಡಿದಾರ್ ಹೊಲಿತಾ ಇಲ್ಲ, ಹೊಲ್ಗೆ ನೋಡ್ತಾ ನಿಂತ್ಕೊಂಡೆ, ಹೊತ್ತೋಗಿ ಗೊತ್ತಾಗಲಿಲ್ಲ. ಹಾಗಾದ್ರೆ ಇವತ್ತು ಹಂದಿಗಳು ಉಪಾಸನೆ ಏನು? ಇಲ್ಲ ಸುಮ್ಮಿರೋ, ತೌಡ್ಕಾದ್ರೆ ಹಾಕಿದೀನಿ. ಅಲ್ವೇ ಗಂಗಾ, ಅಧ್ಯಕ್ಷರ ಮನೆ ಕಡೆಯವ್ರು ಯಾರು ಬಂದು ಮುಸುರಿ ತಗೊಂಡು ಕೇಳಿ ಕಳ್ಸಿರ್ಲಿಲ್ವೇ? ಬಂದಿದ್ರು. ಇವಳೆ ದಿಮಾಕ್ನಿಂದ ನಮ್ಗೆ ಯಾವ ಮುಸ್ಲಿನ ಬೇಡ ಅಂತ ತಿಳ್ಕೊಳ್ಸಿದ್ಲು. ಯಾಕೆ ಗಂಗಾ, ನಿನಗೆ ಯಾಕೆ ಇಷ್ಟು ದಿಮಾಗ್ ತೋಳ್ತೀನಿ? ಅವ್ರ ಮನೆ ತವ ಮುಸ್ರೆ ಇಸ್ಕೊಳಕ್ಕೆ ಅಂತ ಹೋಗಿ ನಿಂತ್ಕೊಂಡ್ರೆ ಬಿಸಾಗಿದ್ರೆ ಎಂಜು ತರ ನೋಡ್ತಾನೆ. ಅವ್ರಿಗೆಲ್ಲ ಮುಖ ಆದ್ಮೇಲೆ ತಗೊಂಡ್ಬರ್ಬೇಕು. ಅದೂ ದಿಮಾಗಿಂದ ಕೊಡೋದು. ಒಬ್ಳೆ ಬಂದ್ ಮಗಳಲ್ವೇ ನೀನು? ಉಂಡಿ ಜಾಗನೆಲ್ಲ ಬಿಡಿಸಿ ಆಮೇಲೆ ಮುಸ್ರೆ ತಗೊಂಡು ಹೋಗ್ತಾರೆ. ಅದಕ್ಕೆ ನಾವು ಬರಲ್ಲ ಅಂದೆ. ಏನ್ ಚಾಲಾಕಿನೇ ಗಂಗಾ, ನಮ್ ಕಾಲದಾಗ ಹಿಂಗಿರ್ಲಿಲ್ಲ. ಯಾರ ಮನೆ ತವ ಹಬ್ಬ ದೇವ್ರು ದಿಂಡ್ರು ಪ್ರಸ್ತ ಕಾರ್ಯ ಮಾಡಿದ್ರೆ ಪಾತ್ರೆ ಪಗಡೆ ತಗೊಂಡು ಸಾಲಿ ಇದ್ದಿರ್ತಿದ್ವಿ. ಯಾರು ಕೊಡ್ತಿದ್ರೋ ಬಿಡ್ತಿದ್ರೋ, ನನ್ನ ಮೊದ್ಲು ಕರೆದು ರಂಗಮ್ಮ ಬಾ ನಿಮ್ಮತ್ತೆ ಹಾಕಿಸ್ಕೊಂಡವ್ರು. ಯಾಕೆಂದ್ರೆ ನಿಮ್ ತಾತ ಇಡೀ ಊರ್ ಜನರುಗಳಿಗೆ ಆ ಕಾರ್ಯಗಳಿಗೆ ಬೇಕಾದ ಮನ್ಸ ಆಗಿದ್ದ. ಅಲ್ಲಿಂದ ಬಂದು ಒಟ್ಟಿ ಜನಕ್ಕೆಲ್ಲ ಹಂಚುವೆ. ನಿಂದೆ ದರ್ಬಾರವನ್ನು ನೋಡ್ತೀನಿ. ಈಗ ಅಧ್ಯಕ್ಷ ದೊಡ್ಡ ಚೆಲುವೆ ಮದುವೆ ಕಾರ್ಯ ಇತ್ತು. ಆ ಕಾರ್ಯಕ್ಕೆ ನಿಮ್ ತಾತನೇ ಹೊಸ ಚೆಲುವಿನ ಮೆಟ್ಟೊಲಿಯ ಸಂಪ್ರದಾಯ ಇತ್ತು. ಅವ್ರು ಅಷ್ಟೊತ್ತಿನುವೆ ನಮ್ಮ ಜನರು ಆ ಕಾಗೆ ಮೆಟ್ಟೊಲಿಸೋ ಸಂಪ್ರದಾಯ ಇತ್ತು. ಒಂದಿತ ಆ ಅಧ್ಯಕ್ಷ ಚೆಲುವೆ ಮದುವೆ ದಿನ ಮೆಟ್ಟು ಕಡಿದು ಗಾಯ ಮಾಡ್ಬಿಡ್ತು. ಅದಕ್ಕೆ ಆಗ್ಬೇಕಾದ ಶಾಸ್ತ್ರ ಕಾರ್ಯ ಎಲ್ಲ ಮುಂದಕ್ಕಾಯ್ತು. ಇದಕ್ಕೆ ಒಳ್ಳೆಯನೇ ಕಾರಣ, ಸರಿಯಾದ ಅಳತೆ ಮೆಟ್ಟು ಹೊಡ್ಕೊಟ್ಟಿದ್ದಿದ್ರೆ ಚೆಲುವಿಗೆ ಅಗತ್ಯ ಬರ್ತಿರ್ಲಿಲ್ಲ. ಮದುವೆ ಬಂದ ಇಷ್ಟು ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಿರ್ಲಿಲ್ಲ ಅಂತ ಅಧ್ಯಕ್ಷರು ಅಪ್ಪ ಕಾಕಂಗೆ ಓರಿ ದೊಣ್ಣೆಯಿಂದ 2 ಏಟು ರಪ್ಪ ರಪ್ಪ ಅಂತ ಹೊಡಿಬೇಕಾದ್ರೆ ಅಲ್ಲೇ ಅನ್ನ ಇಸ್ಕೊಂಬರಕ್ ಹೋಗಿದ್ದ ಕಣ್ಣಲ್ಲಿ ಪಡ್ಪಡ ಪಡ್ಪಡ ಅಂತ ಬಿದ್ರುದ್ರು. ಈಗಲೂ ನೆನ್ಸ್ಕೊಂಡ್ರೆ ಕಟ್ಟಲ್ಲಿ ನೀರು ಬರ್ತೈತೆ. ಈಗ ಗೊತ್ತಾಯ್ತಾ ನಾನು ಯಾಕೆ ಅವ್ರ ಮನೆ ತವ ಮುಸ್ರೆ ಇಸ್ಕೊಂಬರಕ್ ಹೋಗಲ್ಲ ಅಂತ? ಎಂಥದ್ದು ಇಲ್ಲ, ನಿಮ್ಗೆ ಸೊಸೈಟಿಲಿ ಎತ್ತಿ ಕೊಡ್ತಾರೆ ಅಂತ ದಿಮಾಕು. ನಾವ್ ಅನ್ನ ನೋಡ್ತಿದ್ದೆ ಹಬ್ಬ ಉಳ್ಮೆಗೆ. ಗಂಗಾ, ಗಾಳಿ ತಂಪಾದ್ರೆ ಬಟ್ಟೆ ಒಣಗಲ್ಲ, ಒಣಗ ಕೊಡು, ಹಂಗೆ ನಾನು ಜಾಸ್ಕೊಡ್ತೀನಿ ಬಾ. ಮಾರಲ್ಲ ತಕ ಮಾದನಾಗಿ ಹಂಗೆ ನಿಮ್ಮ ಅಪ್ಪನ ಬಟ್ಟೆ ತಕ. ಅವ್ವ ಇತ್ತಿತ್ಲಾಗೆ ಮಾರ ಯಾಕೆ ಒಂದೇ ಬಣ್ಣದ ಅಂಗಿಗಳು ಟವಲ್ಗಳು ತಕೊಂಡು ಹಾಕೊಳ್ಳೋದು? ನನಗೆ ಹೆಂಗ್ ಗೊತ್ತು? ನೀನ್ ಮಾರನ್ನೇ ಕೇಳ್ಬೇಕು, ಇಲ್ಲ ಅಂದ್ರೆ ಈ ಬಣ್ಣಗಳನ್ನ ಕೇಳ್ಬೇಕು. ಅವ್ವ ದೂರದಿಂದ ಈ ಬಟ್ಟೆಗಳನ್ನ ಒಣಗಾಕಿರೋದು ನೋಡಿದ್ರೆ ಬಣ್ಣ ಬಣ್ಣ ಬಾವುಟಗಳು ನೇತಾಗಿ ಕಾಣ್ತಾ ಐತೆ. ಅಲ್ಲ ಈ ಬಾವುಟಗಳೆಲ್ಲ ಬೇರೆ ಬೇರೆ ಬಣ್ಣದ ಯಾಕಿರ್ತದೆ, ಒಂದೇ ಬಣ್ಣದ ಯಾಕಿರಲ್ಲ? ರಾಜಕೀಯ ಪಕ್ಷಗಳಿಗೆ ಬಾವುಟ ಬೇರೆ ಬೇರೆ, ದೇಶಕ್ಕೆ ಬೇರೆ ಬಣ್ಣದ, ಹೋರಾಟ ಮಾಡೋರು ಬೇರೆ ಬೇರೆ ಬಣ್ಣದ ಬಾವುಟಗಳನ್ನು ಬಳಸ್ತಾರೆ. ಅವ್ರಿಗೇನು ಬಣ್ಣ ಬಳಸಿ ಬೇರೆ ಬೇರೆ ಬಣ್ಣದ ಬಾವುಟಗಳು ಮಾಡ್ಬಿಡ್ತಾರೆ. ಪಾಪ ಆ ಬಣ್ಣಗಳು ಇಂಥ ಮನುಷ್ಯನ ಅದೆಷ್ಟು ಬೈಕತ್ತವೋ. ಗಂಗಾ, ಬಣ್ಣಗಳನ್ನು ಮಾತಾಡಕ್ ಬರ್ತಿದ್ರೆ ಸನಾಕೆ ಇರೋದು ನೋಡು.
ಆಗ ಎಷ್ಟೋ ಜನರು ಗುಟ್ಟು ರಟ್ಟಾಗೋದು. ಆಗ ಅವ್ರ ಬಣ್ಣ ನಿಜವಾಗ್ಲೂ ಕೈಗೆ ಬರೋದು. ಈ ಬಣ್ಣಗಳನ್ನ ಅವ್ರವ್ರ ಅವಶ್ಯಕತೆಗೆ ಅಂತ ಬಳಸ್ಕೋಬೇಕಾದ್ರೆ ಈ ಬಣ್ಣಗಳದು ಅವಾಗ ಬಣ್ಣಗಳು ಅಂದಿರವು ನಿನ್ ಬುದ್ಧಿ ಸಣ್ಣಾಗಿಲ್ಲ, ನಿನ್ ಮಾತಲ್ಲಿ ತೂಕ ಇಲ್ಲ, ಬೇಕೆ ಬುದ್ಧಿ ಶಾನೆ ಐತೆ ನಿನ್ಗೆ ಅಂತ. ಅಥವಾ ನನ್ನನ್ನು ಬಳಸ್ಕೊಂಡು ಯುದ್ಧಗಳು ಮಾಡ್ತೀರಾ, ಜಗಳಗಳು ಮಾಡ್ತೀರಾ, ಒಬ್ಬನ್ ಕಂಡ್ರೆ ಇನ್ನೊಬ್ನಿಗೆ ಆಗದೆ ಇರಂಗೆ ಎತ್ಕಟ್ತೀರಾ. ನಿಮ್ದು ಕೊಳಕು ಮನ್ಸು, ನಿಮ್ ಜೊತೆಗೆ ನಾನೇ ಇರಲ್ಲ ಅಂದಿರವು. ಅದಂತೂ ನಿಜಾನೇನು. ಮನ್ಗಳಿಗೆ ಮಾತಾಡಕ್ ಬರ್ತಿದ್ರೆ ಚೆನ್ನಾಗೇ ಇರೋದು. ಆಗ ಎಷ್ಟೋ ಗಲಾಟೆ ಮನಸ್ತಾಪಗಳೇ ಇರ್ತಿರ್ಲಿಲ್ಲ. ಗಂಗಾ, ಆ ಗಂಟಿನ ಸಪ್ತಲ್ಲ ಗಂಗಾ ಸಪ್ತರಂಬಾರೆ ಎಲ್ಲಾದ್ರೂ ಅಲ್ಲೇ ನಿಂತ್ಕೊಂಡ್ಬಿಡೋದು. ಏ ಗಂಗಾ, ನೀರು ಕೊಡಮ್ಮ. ಯಾಕ ನಿಂಗೆ ದಡ್ದಿದ್ಯಾ? ಒತ್ತಾರೆ ಓದೋದು ಈಗ ಬರ್ತಿದ್ಯಾ? ಗ್ರಾಮ ಪಂಚಾಯತಿಲಿ ಓದ್ ಕೆಲ್ಸ ಏನಾಯ್ತು? ಮನೆಗಿನೇ ಕೇಳಕ್ ಹೋಗಿದ್ದ ಹೆಂಗೆ? ಮನೇನಿಲ್ಲ ಗಿನ್ನೇನಿಲ್ಲ, ತೆಗೆ. ಮತ್ ಯಾಕೆ ಹೋಗಿದ್ದು? ಆ ಅಧ್ಯಕ್ಷರು ತವ ಹೋಗ್ ಬಂದಾಗ್ಲಿಂದ ಮಂಕ್ ಪಡೆದಾಗಿದ್ಯಾ. ನಿನ್ನೆ ರಾತ್ರಿಯಿಂದ ನೋಡ್ತೀನಿ ಮನ್ಸಲ್ಲಿ ಏನೋ ಇಟ್ಕೊಂಡು ಒಬ್ಬನೇ ಕೊರಗ್ತಿದ್ಯಾ. ಯಾಕ ಹಿಂಗ್ ಸಬ್ಗಾಗ್ ಬಂದೆ ಹೇಳ? ಈ ಊರಿನ ಉಸ ಬರಿಸ್ಕೊಳೆ ಮಕ್ಕಳು ನನ್ಸ್ ಮೋಸ ಮಾಡ್ಬಿಟ್ಟು ತೊಣಸ. ಅಂದ್ರೆ ಏನಾಯ್ತು ಬಿಡಿಸಿ ಹೇಳು. ನಿನ್ನೆ ರಾತ್ರಿ ಅಧ್ಯಕ್ಷರು ಕರೀತಾವ್ರೆ ಅಂತ ಅವ್ರ ಮನೆ ತಾಕ ಹೋಗಿದ್ದ. ಆಗ ಆ ಅಧ್ಯಕ್ಷರ ಮನೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪೂಜಾರಪ್ಪ, ಮೇಲ್ಗಟ್ಟಿ ಹುಡುಗರು ಎಲ್ಲ ಸಭೆ ಸೇರಿದ್ರು. ಆಗ ಅಧ್ಯಕ್ಷ ಅಂತಾನೆ, ಏನು ಹೋಗ್ಬಿಡಪ್ಪ, ಕ್ಯಾಮೆ ಸುಮಾರಾಗಿ ನಡೀತಾರ ನೋಡು ಹೋಗ್ಬಿಡಪ್ಪ. ಇನ್ನು ಮ್ಯಾಕೆ ನೀವು ನಡು ಊರಿನ ಅರಳಿ ಮರದ ಬುಡದಲ್ಲಿ ಮೆಟ್ಟು ಹೊಲಿ ಕೂಡು. ಯಾಕಂದ್ರೆ ಮೊನ್ನೆ ಮಳೆಗಾಲದ ಮಳೆಗೆ ಎದ್ದಿರೋ ಕರೆ ಕದ ಮೇಲೆ ಬಿಲ್ಲು ಮಾಡುದು ಗುರುತು. ಅದು ಏನು ಅಂತ ಪೂಜಾರಪ್ಪ ಕೇಳಿದ್ರೆ, ರಾಮ ಲಕ್ಷ್ಮಣರು ಸೀತೆ ನೋಡ್ಕೊಂಡು ಹೊಂಟಾಗ ವಿಶ್ರಾಂತಿ ಪಡೆದುಕೊಂಡಂತ ಸ್ಥಳ ಅದು. ಅಲ್ಲಿ ನೀನು ಮೆಟ್ ಹೊಲಿ ಕೂಡ್ದು. ಹೊಲಿ ಕೂಡ್ದು. ಎಲ್ಲ ಪಿತೂರಿ ಪಿಂಡು ಕುಟ್ಟಿದ್ ಪೂಜಾರಿ ಎಂತ ಸುದ್ದಿನೆಲ್ಲ ಊರ್ಗಪ್ಸವನೆ. ಆ ಅಧ್ಯಕ್ಷ ಅವನ್ ಮಾತ ಹ್ಯಾಂಗ್ ಕೇಳ್ದ? ಆ ಅಧ್ಯಕ್ಷ ಹುಟ್ಟಾಗ ಅವನ್ ಮೈಯೆಲ್ಲ ಹಳದಿ ಬಣ್ಣ ತಿರ್ಕೊಂಡು ಹುರ್ಗಜ್ಜಿ ಆದಾಗ ಅವ್ರವ್ವ ಲಕುಮಿ ಒಂದೇ ಉಸಿರಿನಾಗ ಓಡ್ಬಂದು, ರಂಗಮ್ಮ ರಂಗಮ್ಮ ಹಳದಿ ಬಣ್ಣ ತಿರ್ಕೊಂಡೈತೆ ಕಣವ್ವ, 5 ಹೆಣ್ಣು ಮಕ್ಕಳಿಂದ ಹುಟ್ಟಿರೋನು ಉಳಿಸ್ಕೊಡವ್ವ ಅಂದ್ಲು. ನಾನಾಗ ನೀನು ಬಾಳ್ ತಂದಾಗಿದ್ರು 2 ಅಮಾಸೆ ಹುರ್ಗಜ್ಜಿ ಬಳಿದು ಹಸ್ತ್ರ ಹಾಕಿ ಉಳಿಸ್ದೆ. ನಿಮ್ಮಪ್ಪ ಅವ್ರ ಅಕ್ಕ ತಂಗಿ ಮದ್ವೆಗೆಲ್ಲ ಹೊಸಾಚಾರ ಬಂದು ಮೆಟ್ಟೋದ್ ಕೊಟ್ಟು ಅವ್ರ ಮದ್ವೆ ಚಾಕ್ರಿ ಮಾಡ್ದ. ಅವನಿಗ ನೀಯತ್ತು ಬೇಡವ? ಅಯ್ಯಯ್ಯ, ನೀನು ನಿನ್ ಗಂಡ ಮಾಡಿರೋ ಚಾಕ್ರಿನ ಈ 3 ಜನ ಯಾಕೆ ನೆನೆಸ್ತಾರೆ ಹೇಳು? ಮುಂದಕ್ಕೇನಾಯ್ತು ಹೇಳ? ಅಧ್ಯಕ್ಷ ಮಾತಾಡ್ತಾನೆ ಇದ್ದ. ಆಗ ನಾನು ಅಧ್ಯಕ್ಷರಿಗೆ, ನೋಡಿ ಅಧ್ಯಕ್ಷರೇ, ಈ ಅರಳಿ ಮರನ ಮೇಟ್ ಹೊಲಿಯಕ್ಕೆ ನೆರಳಾಗ್ಲಿ ಅಂತ ನಮ್ಮಪ್ಪಯ್ಯ ಹಾಕಿದ್ದು. ಇದಕ್ಕೆ ನಾನು ಹುಟ್ಟದಾಗಿಂದ ನೀರು ಹಾಕಿದ್ದೀನಿ. ಆವಾಗ ಕಾಲು ದಾರಿಯಾಗಿದ್ದು ಈ ದಾರಿ ಈಗ 10 ಊರು ಓಡಾಡೋ ಊರು ದಾರಿಯಾಗೈತೆ. ಈಗ ಪೂಜಾರಪ್ಪನವ್ರು ಹೇಳ್ತಾರೆ, ಇಲ್ಲಿ ರಾಮ ಕುಂತಿದ್ದ, ಲಕ್ಷ್ಮಣ ನಿಂತಿದ್ದ, ನೀವು ಈ ಜಾಗ ಬಿಟ್ಬಿಡಿ ಅಂದ್ರೆ ನನಗೆ ಬಿಟ್ಟು ಕೊಡಕ್ ಆಗಕ್ಕಿಲ್ರ. ಅಲ್ದೆ ಇಲ್ಲಿ ಕುಂತು ಕೆಲಸ ಮಾಡಿದ್ರೇನೆ ನನಗೆ ತಿನ್ನೋ ಅನ್ನ ಮೈಗತ್ತದು. ಯಾಕೆ ಬಿಡಕ್ಕಾಗಲ್ಲ? ಅಧ್ಯಕ್ಷ ಹೇಳ್ದಂಗೆ ಅಲ್ಲಿ ರಾಮದೇವ್ರ ಗುಡಿ ಕಟ್ಬೇಕು. ಊರ್ ಮಾರಿ ಹಬ್ಬದ ಹಿಂದಿನ ದಿನ ಮಂಡಲ ಪೂಜೆ ಮಾಡಿ ಅದ್ರ ಮಾರನೇ ದಿನಾನೇ ಈ ಹಳ್ಳಿ ಮರ ಕಡ್ದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಬೇಕು. ಆ ಕಾರ್ಯಕ್ಕೆ ತಾಲೂಕು ಬೋರ್ಡ್ ಅಧ್ಯಕ್ಷನ ಕರೆಸ್ಬೇಕು ಅಂತ ಉಪಾಧ್ಯಕ್ಷನಾದ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಪೂಜಾರಪ್ಪನವರು ತೀರ್ಮಾನ ಮಾಡಿದ್ದೇವೆ. ಅಯ್ಯೋ ರಾಮದೇವ್ರಪ್ಪ, ನಮ್ ದುಡಿಯಾಕಿದ್ ಒಂದ್ ಜಾಗನೂ ಕಿತ್ಕೊಳ್ತಿಯಲ್ಲಯ್ಯ. ಅಜ್ಜಿ ನೀನು ಕಿರ್ಚ್ಬೇಡ. ಅಪ್ಪಯ್ಯ, ಆ ಜಾಗ ನಮ್ದೇ ಅಂತ ದಾಖಲೆ ಪತ್ರ ಕಾಗದ ಏನು ಇಲ್ವಾ? ಇಲ್ಲ ಕಣವ, ಅದು ನಿಮ್ ತಾತ ಇದ್ದಾಗ
ಖರಾಬ್ ಜಾಗರು ಅಂತೆ. ಆಗ ನಿಮ್ ತಾತ ಏನಾದ್ರು ಮನಸ್ಸು ಮಾಡಿದ್ರೆ ಆ ಶಾನ್ ಬಾಬ್ರ ಹತ್ರ ಕೈ ಕಾಲಾದ್ರು ಹಿಡಿದು ಸೆಕ್ರೆಟರಿ ಆಫೀಸ್ ಹತ್ರ ಕರ್ಕೊಂಡೋಗಿ ದಾಖಲೆ ಪತ್ರ ಬರ್ಸ್ಬೋದಿತ್ತು. ಅದನ್ ಬಿಟ್ಟು ಇವ್ರಿನ್ ಚಾಕ್ರಿ ಮಾಡಿ 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 ನಮ್ಮನ್ ಬೀದಿಕ್ ತಂದ. ಈಗ ನೀವೇನ್ ಮಾಡ್ತೀರಾ ಕಾಣಿಸ್ತಿದೆ. ಬೇಡ ತಕ ಕೂಳ್ ತಿಂದು ಒದರ್ತಾರೆ. ನೀ ಟೈಮ್ಗೆ ಕೂಳ್ ಕೊಟ್ಟಿದ್ರ ನಾ ಯಾಕೆ ಒದರ್ತಿದ್ದೆ? ಕೂಳ್ಕಣವ, ನೀ ಟೈಮ್ ಇಕ್ಕಿರೋದಕ್ಕೆ ಹಿಂಗ್ ಗುಂಡ್ಕಾಗಿರೋದು ಜಗನ್ಮಾತೆ. ಬಂದ್ಬಿಟ್ಲೆ ಹೇಳಕ್ಕೆ. ಮೊದ್ಲೇ ನನ್ ತಲೆ ಕೆಟ್ಟ ಹಾಳಾಗೈತೆ, ನೀವು ಒಳ್ಳೆ ನಾಯಿ ತರ ಜಗಳ ಮಾಡ್ತೀರಲ್ರಿ. ಯಾ ಬಿಡಪ್ಪಯ್ಯ, ಇವ್ರದ್ದೇನು ಹೊಸ್ದಾಗಿ ನೋಡ್ತಿದ್ಯಾ? ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮನ ಬೈದಲ್ಲೇ ಹೊಟ್ಟೆ ತುಂಬಲ್ಲ, ನಮ್ಮ ಅಮ್ಮಗೆ ಅಜ್ಜಿನ ಬೈದಲ್ಲೇ ಅಡ್ಗೆ ಮಾಡಕ್ ಬರಲ್ಲ. ಸರಿ ಹೋಗು, ಮುಮ್ಮಿ ಒಂದೇ ಕೈ ಕರ್ಕೊಂಡ್ ಬಾ. ನಾವ್ ಒಳ್ಳೆ ಹಸುವಿಲ್ಲ. ಮಾದಕ್ಕೆ ಸುಂಡ್ರೆ ಅಜ್ಜಿ ಮಾದ ಇನ್ನೂ ಬಂದಿಲ್ಲ. ಅವ್ವ ಅಪ್ಪಗಿಂತ ಮುಂಚೆ ಅಟ್ಟಿ ಬಿಟ್ಟು ಹೋಗವನು. ಅಪ್ಪಯ್ಯ ನನ್ನ ರಾತ್ರಿ ಅನ್ನಲ್ಲ MLA ಕೆಲಸ ಅಂತ, ಆ ಕೆಲ್ಸ ಹೋಗಕ್ಕೆ ಹೋಗಿರ್ಬೇಕು. ಹೋಗಲಿ ಬಿಡಮ್ಮ, ನಾವು ಅವ್ನು ಈಗ ನೋಡ್ತಿದ್ದೇವೆ. ಆ ಮೇಲಟ್ಟೆ ಹುಡುಗರ ಜೊತೆ ಸೇರಿ ನಮ್ ಕೆಲ್ಸನೇ ಕೀಳಾಗಿ ನೋಡ್ತಾನೆ. ಬಾರ ಹೊಸರಿಂದ ಹೊಟ್ಟೆಲಿ ಇಟ್ಟು ಇಲ್ಲ, ನಡಿ ಬಾ. ಈ ರಾಮಾಪುರದ ಜನರನ್ನ ಎದುರು ಹಾಕಬೇಕಾದ್ರೆ ಮೈನಾಗೆ ಚಪ್ಪಿ ಇರ್ಬೇಕು. ಚಿಂತೆಯಾಗಿ ಊಟ ಬಿಟ್ಬಿಟ್ರೆ ಸ್ವರ್ಗ ಹೋಗ್ಬಿಟ್ಟು ಅಂತ ಆಡ್ಕತ್ತಾರೆ. ತಾತ ಇಟ್ಟ ನಿಂಗೊಂದು ಮುದ್ದೆ ಹಾಕ್ಲಾ? ಬಾಡು. ನೀರು ಅಕ್ಕ, ಇನ್ನೊಂದು ಸ್ವಲ್ಪ ಬೇಕು ಬೇಕು ಮಾಡ್ಬೇಕು ಸಾಕು. ನೀರು ತತ್ತ ಅಕ್ಕ. ನಮ್ಗೂ ಸಾಕು. ಯಾಕವ ನೀನ್ ಮಲಗಲ್ವಾ? ಮಲ್ಕ ಏನಾಗ್ತದೆ ಅಲ್ವಾ? ನೋಡ್ಕೊಂಡ್ರೆ ಆಯ್ತು, ಮಲ್ಕೋಗು. ನೋಡ್ಕೊಳ್ಳೋ ಕೆಲಸ ಶಾನೆ ಐತೆ. ಈ ಪಾಟಿ ಬಿಸಿಲು ಹೊಡಿತಿದ್ರು
ಚರ್ಮ ನೇತಕ್ಕೆ 3 ದಿವಸ ಆಯ್ತು. ಇನ್ನೂ ಅರ್ಬಾಡ್ಲು ಅದಾಗಬೇಕು ಅಂತೀನಿ. ದಪ್ಪು ಚರ್ಮ ಹಂಗೇನೆ ಬಿರ್ನೆ ತ್ಯಾವ ಇಳಿಯಕ್ಕಿಲ್ಲ. ಬಿಡು ಹೋಗ್ಲಿ. ಊರ್ಮಾರಿ ಹಬ್ಬಕ್ಕೆ ಇನ್ನ 3 ದಿವಸ ಐತೆ. ಆಟೋದಿಗೆ ಅದ ಆಗ್ಬಿಟ್ಟೈತೆ ಬಿಡು. ಅಯ್ಯೋ ಅವ್ವ, ಇನ್ 3 ದಿನ ಆಗಿ 4ನೇ ದಿನಕ್ಕೆ ನಮ್ಮ ಕಾಲೇಜ್ ಬಾಗಿಲು ತೆಗಿತಾರೆ. ಅಷ್ಟೊತ್ತಿಗೆ ನಾನು ಆ ಭಾರತದ ಮ್ಯಾಪು ಮಾಡಿ ಮುಗಿಸಿರ್ಬೇಕು. ಇನ್ನೂ ಅರ್ಧ ಒಯ್ಯಕೈತೆ ನನಗೆ. ಗಂಗಾ ಹೋಗಿ ಆ ಮಾದನ್ ಎಪ್ಸು. ಬಿಸಿಲು ನೆತ್ತಿ ಮೇಲೆ ಬಂದ್ರು ಪ್ರಜ್ಞೆ ತಪ್ಪಿರೋಂಗ್ ಮಲಗ ನೋಡು. ಅಣ್ಣ ಅಣ್ಣ ಎದ್ದೇಳ ಎದ್ದೇಳ. ಸುಮ್ಕಿರೆ ಹೊರೆ ದುಡ್ಗ ಮಲಗಿದ್ರ ಮಲ್ಕಲ್ಲಿ. ಮೂಕಣವ ನೀನ್ ಹಿಂಗ ಅವನಿಗೆ ಸದರ ಕೊಟ್ಕೊಟ್ಟೆ. ಇವಾಗ ಅವ್ನು ನಮ್ಮೇನ್ ಗುರು ಅನ್ನೋದು. ಇವ್ನು ಯಾವಾಗ ಬಂದು ಮಲ್ಕೊಂಡ? ಸರ್ವತ್ ಅನಿಸ್ತೈತೆ. ನಾನು ಬೆಳಗ್ಗೆ ನೋಡಿದಾಗ ಹೆಬ್ಬ ಮಲ್ಗವ್ನೆ. ನಿಮ್ಮಪ್ಪ ಅದನ್ನ ನೋಡ್ಬಿಟ್ಟು ಬೆಳಗ್ಗೆ ನನ್ನ ಮೇಲೆ ರೇಗಾಡ್ ಹೋದ್ರು. ಮಾದ ಹೇಳ್ಮ್ಯಾಕೆ ಮನೆ ಹಿರಿಮಗ ಹಿಂಗ್ ಮಕ್ಕಳ್ರೆ ಆ ನೆಟ್ಗ ಆಗ್ತದ? ಹೇಳ ಮಾದ. ನಮ್ಮ ಮಾದ ಎಲ್ಲಾ ನಮ್ ಗಂಡಂಗಿಯ ಒಂದ್ಕಿತ ಮಲಗಿದ್ರೆ ಅದೊಡದ್ರು ಹೇಳಲ್ಲ. ಮೂಕಣವ ಹೌದೌದು. ಅವ್ವ ನಿನ್ನೆ ರಾತ್ರಿ ಉಳ್ದಿದ್ದ ಹಾಲೆಲ್ಲ ಐತೆ? ಅಲ್ಲೇ ಬಟ್ಟದಾಗಿರ್ಬೇಕು. ಜುಲಿ ನೀನ ಮಾಡಿದ್ದು ಯಾರು ಏನ್ ಮಾಡಿದ್ರ? ತಲೆ ಮೇಲೆ ರಕ್ತ ಬೇರೆ ಸೋರ್ತಾ ಇದೆ. ಯಾರು ಏನ್ ಮಾಡಿದ್ರ ನೋಡಿ. ಏನಾಯ್ತಪ್ಪ? ಇರು ಅರ್ಶನ ಹಾಕಿವ್ನಿ, ಎಲ್ಲ ಸರಿ ಆಯ್ತದೆ. ಯಾರು ಏನ್ ಮಾಡಿದ್ರಿ ಹೇಳ? ಅಯ್ಯೋ, ನಾನು ಅರ್ಲಿ ಮರದ ಕೆಳಗೆ ಮೆಟ್ಟು ಲೇಕಂತ ಚರ್ಮನ ಅವ್ರಕೊಂದು ರಂಕೆಯಿಂದ ಗುತ್ತಾ ಕೂತಿದ್ದೆ. ಆಗ ನೋಡ್ತಿದ್ದಂಗೆನೆ ಊರ್ ಜನರ ಗುಂಪು ದೊಡ್ಡದಾಗ್ತಾ ಬಂತು. ರಭಸವಾಗಿ ಬಂದ ಅಧ್ಯಕ್ಷ, ಉಪಾಧ್ಯಕ್ಷ, ಪೂಜಾರಪ್ಪ. ಆಗ ಅಧ್ಯಕ್ಷ ಅಂತಾನೆ, ಹೋಗ್ಲಪ್ಪ, ನೆನ್ನೆ ತೀರ್ಮಾನ ಮಾಡಿದ್ದೇನೋ ನೀನ್ ಮಾಡ್ತಿರೋದೇನೋ? ನಾನು ಕತ್ತನ್ನ ಮ್ಯಾಗೆತ್ತೆ ಸುಮ್ಮನೆ ನನ್ನ ಕೇಮೆ ನಾನು ಮಾಡ್ತಾ ಇದ್ದೆ. ನಿನಗೆ ಕಾಣ ಹೇಳ್ತಿರೋದು ಇದು ನೀನು ಈ ಊರು ಮಾಡ್ತಿರೋ ಅವಮಾನ. ಇದು ಸರಿ ಕಾಣಕ್ಕಿಲ್ಲ. ಬರೋ ಪೌರ್ಣಮಿ ದಿನ ರಾಮದೇವ್ರ ಗುಡಿ ಶಂಕುಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೇಟೆ ಐನೋರ ಹತ್ರ ಹೋಗ್ಬಿಟ್ಟು ಸರಿಯಾದ ಮುಹೂರ್ತ ಮಾಡ್ಕೊಂಡ್ ಬಂದಿದೀವಿ. ಶಂಕುಸ್ಥಾಪನೆಗಿರೋದು ಇನ್ನು 3 ದಿನ. ನಿನ್ನ ಈ ಹಳೆ ಚರ್ಮ, ಕೊಳಕ್ ನೀರು, ಅರ್ಪುಗಳನ್ನೆಲ್ಲ ತಕೊಂಡೆ ಹೋಗೋ. ಯಾವ್ದು ಹೊಲಸು, ಯಾವ್ದು ಮರ್ಯಾದೆ? 2-3 ತಲೆಮಾರುಗಳಿಂದ ಅದೇ ಜಾಗದಲ್ಲಿ ಕೂತು ಮೆಟ್ಟು ಹೊಲಿತಿರೋದು ಹೊಲ್ಸ ಇಲ್ಲ, ಅದೇ ಕೆಲ್ಸ ದೇವ್ರ ಕೆಲ್ಸ ಅಂತ ಬದುಕಿರೋದು ಹೊಲ್ಸ. ಬದುಕಿರೋ ಮನ್ಸನ್ಗಿಂತ ಈಗ ಯಾವ್ದು ಸಿಕ್ಕಿರೋ ಕಲ್ಲು ದೊಡ್ಡದು ಅನ್ನೋ ನಿಮ್ಮ ಆಲೋಚನೆ ಹೊಲ್ಸ. ಕಲ್ಲು ಕೊಡೋ ಗೌರವ, ಮರ್ಯಾದೆ ಹೊಸಿ ಮನುಷ್ಯರಿಗೂ ಕೊಡ್ರಿ. ಆಗ ನಿಮ್ಮ ಮಾನ ಮರ್ಯಾದೆ ಇನ್ನೂ ತುಸು ಹೆಚ್ಚಾಗ್ತದೆ. ಅಧ್ಯಕ್ಷರೇ, ಈ ನನ್ನ ಮಗನಿಗೆ ನೀವು ಮರ್ಯಾದೆ ಎಲ್ಲ ಕೊಡ್ತೀರಲ್ಲ. ಲೇ ಮೆಟ್ಕೊಳಗೆ ಹೋಗ್ಬೇಡ. ಇವತ್ತು ನಮ್ಮ ಅಧ್ಯಕ್ಷರು ಒಂದು ಅಪ್ಪಣೆ ಕೊಡ್ಲಿ, ನಿನ್ ಬೂಡೆ ಬಿಸಿನೀರ್ಕಾಯಿ ತಗೊಬಿಡಲ್ಲ ಮಗನೇ. ಬಾಯಿಗೆ ಬಂದಂಗ್ ಬೊಗಳನ್ನ ಬಿಟ್ಟು ನೀನ್ ಈ ಅಡುಪುಗಳನ್ನ ತಕೊಂಡು ತೊಲಗಿಲ್ಲಿಂದ. ನಾವು ಶಂಕುಸ್ಥಾಪನೆ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹೋಗ. ಇನ್ನು ಒಂದೇ 1 ತಿಂಗಳೈತೆ ಎಲೆಕ್ಷನ್ಗೆ. ನಾನು ಎಲೆಕ್ಷನ್ ನಿಂತ್ಕೋತೀನಿ.
ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ತೀನಿ. ಆಗ ನೀನೆಲ್ಲ ಸತ್ತಿರೋ ನಿಮ್ಮಪ್ಪ ಬಂದ್ರು ಇಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟೋದನ್ನ ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿಲಿ ಈ ಜಾಗ ದೇವಸ್ಥಾನ ಕಟ್ಟಕ್ಕೆ ಅಂತ ಬರ್ಸ್ತೀನಿ. ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸ್ತೀನಿ. ಈ ಸ್ಥಾನ ಈ ಊರ್ನ ಪುಣ್ಯಕ್ಷೇತ್ರ ಮಾಡ್ತೀನಿ. ಇದಕ್ಕೇನಾದ್ರೂ ನೀನು ಅಡ್ಡ ಬಂದ್ರೆ ನಾನು ಮನುಷ್ಯ ಆಗಿರೋಲ್ಲ. 4 ದಿನ ಊರಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ನನ್ನ ಮಾತು ಕೇಳಿಕೊಂಡು ಬಿದ್ದಿರ್ಬೇಕು. ಈಗ ಎತ್ಕೊಂಡು ನಡೀತಾ ಇರೋ ನಿನ್ನ ನಡ್ಮಗಳನ್ನ ನಿಮ್ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ನಮ್ ಬದುಕು ನಮ್ ಕಷ್ಟನೇ ಯಾಕೆ ಬಲಿ ಕೊಡ್ಬೇಕು ಅಂತೀನಿ. ನೀನ್ ಗೆಲ್ಬೇಕು ಅಂದ್ರೆ ಊರಲ್ಲಿ ಕೆಲಸ ಮಾಡು, ಸ್ಕೂಲ್ ಕಟ್ಸು, ಬಡ ಜನಗಳಿಗೆ ಮನೆ ಕಟ್ಸು. ಅಯ್ಯೋ ಅವ್ವ, ಈ ಸ್ಕೂಲ ನಮ್ಮ ಜನಕ್ಕೆ ಈ ಸ್ಕೂಲ್ಗಿಂತ ಜಾಸ್ತಿ ದೇವ್ರ ದಿಂಡ್ರ ಮೇಲೆ ನಂಬಿಕೆ. ಅವ್ರನ್ನೇನು ಮೂರ್ಖರು ಅಂತ ಮಾಡಿದ್ಯಾ? ಈ ಸ್ಕೂಲ್ ಯಾಕೆ ಉದ್ಧಾರ ಮಾಡ್ತಾರೆ? ಈ ಸ್ಕೂಲ್ ಉದ್ಧಾರ ಮಾಡಿದ್ರೆ ಆ ಶಾಲೆಗೆ ಹೋಗೋ ಮಕ್ಕಳಿಗೆ ಓಟಕ್ಕೆ ಹಕ್ಕೈತಾ? ಅವೇ ನಾನು ಓಟ್ ಹಾಕ್ತವ? ಹೋಲಿಸ್ತಿಂದ ಹೋಲ್ಸಿ ಹೇಳೋದು ನಿಮಗಿದೆಲ್ಲ ಅರ್ಥ ಆಗಲ್ಲ. ನಿಮ್ಗೆಲ್ಲ ಹೇಳೋ ಯೋಚನೆ ನಮಗಿಲ್ಲ. ಮರ್ಯಾದೆಯಿಂದ ಇದನ್ನೆಲ್ಲ ಎತ್ಕೊಂಡು ಎದ್ದೋಗು, ಇಲ್ಲ ಅಂದ್ರೆ ಧರ್ಮ ದಾಟ್ ಬೀಳ್ತವೆ. ಹಾಗೆ ಉಪಾಧ್ಯಕ್ಷರೇ ಈ ರಾಮದೇವ್ರ ಗುಡಿ ಶಂಕುಸ್ಥಾಪನೆವರೆಗೂ ಯಾರ ಮನೆಯಲ್ಲೂ ಮಾಂಸ ಮದ್ಯಗಳನ್ನು ತಿನ್ಬಾರ್ದು, ಬಯಸ್ಬಾರ್ದು. ಈ ನೆಲಕ್ಕೇನಾದ್ರೂ ಆ ವಾಸನೆ ತಗಲಿದ್ರೆ ಈ ಊರಿಗೆ ಅನಾಹುತ ಆಗ್ತದೆ, ಭಿನ್ನ ಆಗ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ನಾಟಕ. ನನ್ನ ಮಗನ್ನ ಯಾರೋ ಹೊಡೆದು ಕಳ್ಸವ್ರೆ. ನನ್ನ ಮಗನ್ನ ಹೊಡೆದು ಕಳ್ಸವ್ರೆ. ನನ್ನ ಮಗನ್ಗೆ ಏನಾರ ಆಗ್ಲಿ, ನಿಮ್ ರಕ್ತ ಕಕ್ಲಿ ಅಂತ ಪಿರಿಯಾಪಟ್ಲ ಮುಕ್ಕೋಣ ಬಿಡ್ತೀನಿ. ಹೋಗ್ಲಾ ಇಟ್ಕಂದ್ರೆ ಮಾಡ್ಕೊಡ್ತೀನಿ. ಮಾದ ನೀತು ಸಿಡ್ಕೊ ಬಾ ಮಾದ. ನಾನು ಒತ್ತಾಯನೂ ಬಂದಿಲ್ಲ, ರಾತ್ರಿ ಲೇಟ್ ಆಗಿ ಬಂದಿದ್ದೆ. ನಾಳೆ ಬೇಗ ಬರ, ರಾಮದೇವ್ರ ಗುಡಿ ಶಂಕುಸ್ಥಾಪನೆ ಕೆಲಸ ಐತೆ ಅಂತ ಅಧ್ಯಕ್ಷ ಹೇಳಾರ. ಈಗ ಸ್ಯಾನೆ ಒತ್ತಲ್ಲ, ನನ್ನೇ ಕಾಯ್ತಾ ಇರ್ತಾರೆ. ಮೊದಲು ಊಟಕ್ಕೆ ಇಕ್ಕು ಬಾ. ಏಯ್ ಮಾದ, ಇತ್ತಿತ್ತಲಾಗಿ ನೀನು ಅವತಾರ ಚೆನ್ನಾಗಿಲ್ಲ ಕಣ. ಅಪ್ಪನ ಹೊಡೆದು ಕಳ್ಸವ್ರೆ. ಅವ್ರ ಜೊತೆಗೆ ಕೆಲಸ ಕಾರ್ಯ ಅಂತ ಓಡಾಡ್ತೀರ, ನಿಂಗೆ ನಾಚಿಕೆ ಆಗಲ್ವಾ? ಗಂಗಾ, ಅವ್ನಿಗೇನೋ ಅವಸರ ಐತಂತೆ, ನೀ ಸುಮ್ಕಿರುವ. ನೀನು ಅವ್ನಿಗೆ ಏನು ಹೇಳ್ಬೇಡ. ನನ್ನ ಹೊಡೆದು ಬಡ್ದು ಆಚೆ ಹಾಕಿದ್ದಕ್ಕಿಂತ ಅಧ್ಯಕ್ಷ ಆಡಿದ ಮಾತೈತಲ್ಲ, ಸಾಲ ನೋವಾಗೈತೆ. ಅಧ್ಯಕ್ಷ ಅಂತಾನೆ ನೋಡ್ಲಾ ಒಬ್ಳ ನಿನ್ನ ಮಗನ್ನ ನೋಡಿ ಕಲ್ತ್ಕೋ. ಎಲ್ಲಿ ಯಾರ್ತಾವ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅದು ಬೆಳೆಯೋ ಲಕ್ಷಣವಂತೆ. ಅಯ್ಯೋ ದೇವ್ರೆ, ಸುಮ್ಕಿರು. ಈ ಟುಣ್ಣು ಆಗೋದು ಸುಮ್ಕಿರ. ನೀನ್ ಸುಮ್ನಿ ರಮ್ಮಿ. ನೀನು ಮೇಲ್ ಕುಂಡ್ರಿಸ್ಕೊಂಡಿರೋದಕ್ಕೆ ಇವತ್ತು ಅವ್ನು ಬಂದ ಮೆದೆ ಮೇಲ್ ಕುಂತವ್ನೆ. ಹುಣ್ಣು ಹೋಗೋದ್ರು ಸುಮ್ಕಿರು. ಹಿಂಗೆ ಕಾಡ್ತೀಯ ಯಾವಾಗ್ಲು. ಈಗ ಏನಂತದಾಗಿರೋದು? ನಾವು ಜೀವನ ಪೂರ್ತಿ ಬಿಟ್ಟೋಗ್ತದೆ ಬರ್ತಿರ್ಬೇಕಾ? ಅಂದ್ರೆ ಏನಲ್ಲ ನೀನು ಅನ್ನೋದು? ಜಮೀನ್ ಮಾಡಕ್ಕೆ, ತೋಟ ಮಾಡಕ್ಕೆ, ನೀರಾವರಿ ಮಾಡಕ್ಕೆ ನಮ್ಮ ಹತ್ರ ಹೊಲ ಐತೆ ಇಲ್ಲ? ಜಮೀನ್ ಆಯ್ತಾ? ಪೆಟ್ಟು ಒಲಿಯ ಒಂದೇ ಕಾರಣ ನಮಗೆ ಗೊತ್ತಿರೋದು. ಇದರಿಂದಲೇ ನಾನು ನಿನ್ನ ಅಪ್ಪಗಿರು ಮದುವೆ ಮಾಡಿದ್ದು, ನಿನ್ನನ್ನು ಎದೆ ಮಟ್ಟಕ್ಕೆ ಬೆಳೆಸಿದ್ದು. ಎಟ್ಟು ಒಲಿಯೋದಂದ್ರೆ ನಮಗೆ ಯಾವ ಸಮಾನ ಇದ್ದಂಗೆ. ಇದನ್ನ ಬಿಟ್ಟು ಮತ್ತೇನೆಲ್ಲ ಮಾಡ್ತೀಯ ನೀನು? ಮತ್ತೇನ್ ಮಾಡ್ತೀಯ? ನಮ್ಮಪ್ಪ ಅಮಾಯಕ ಆ ಅಧ್ಯಕ್ಷರ ಮನೆಯಾಗೆ ಜೀತ ಮಾಡ್ಕೊಂಡಿದ್ದ.
ಅವ್ರು ಹೇಳಿ ಟೈಮ್ಗೆ ಹೋಗಿ ಅವ್ರ ದನ ಕರ ಕಾಯ್ಕೊಂಡಿದ್ರೆ ಮೆಟ್ಟೋಲೆ ಕೈಗೆ ಕೆಲಸ ಸಿಗ್ತಿತ್ತು. ಹಿಂಗೆ ಜೀತವಾಗಿ ಬದುಕಿದ್ದ ನಮ್ಮಪ್ಪ. ಪರೀಕ್ಷೆಯಲ್ಲಿ ಹೋಗಿರೋವನ್ನ 2 ವರ್ಷದಿಂದ ಪಾಸ್ ಮಾಡ್ಕೊಳ್ಳಕ್ಕೆ ತಿಣುಕ್ತಾ ಇರೋ ನೀನು ಆ ಅಧ್ಯಕ್ಷ ಹೇಳಿ ಜಿಲ್ಲೆಗಳಲ್ಲಿ ಹೋಗಿ ಬಾವುಟ ನೀಡೋರು, ಅವ್ರು ಬಂದಾಗ ಪಟಾಕಿ ಹಚ್ಚಿ ಸಂಭ್ರಮ ಪಡೋದನ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪನಿಗೂ ನಿನಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ತಗಿ ನೋಡ್ಲಾ, ನನಗೆ ಬುದ್ಧಿ ಬಂದಾಗಿಂದ ಈ ಮೆಟ್ ಹೊಲಿಯೋದ್ ಕಲ್ತು ಹೊಸದಾಗಿ ಅಂಗಡಿ ಇಕ್ಕಕ್ಕೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದೀನಿ. ನೋಡು, ಈಗ ಊರಾಗೆ ರಾಮದೇವ್ರ ಗುಡಿ ಕಟ್ತಾರೆ. ಹ್ಯಾಂಗಿಲ್ಲ ಅಂದ್ರೆ 1 ವರ್ಷ ಗುಡಿ ಕಟ್ಟಿ ಗ್ಯಾರಂಟಿ ನಮ್ಮ ಹುಡುಗರಿಗೆ ಒಪ್ಪಿಸ್ತಾರೆ. 1 ವರ್ಷ ಕೆಲಸ ಸಿಕ್ತಂಗೆ ಆಗ್ಲಿಲ್ವೇ? ಹೌದಪ್ಪ, ಹೌದು. 1 ವರ್ಷ ಕೆಲಸ ಮಾಡ್ತೀರಿ, ಆಮೇಲೆ ಏನ್ ಮಾಡ್ತೀರಿ? ವರ್ಷಕ್ಕೊಂದು ಚುನಾವಣೆ ಬರ್ತದೆ, ಆವಾಗ ಅವ್ರು ಕರ್ದಲ್ಲಿ ಹೋಗಿ ಜಂಡ ಮುಡ್ತೀರಾ. ಜಂಡ ಅಧ್ಯಕ್ಷ ಹೇಳವ್ರೆ ಏನಂತ? ಮಾತಾ, ನಿನ್ನೂ ನಿಮ್ಮ ಹುಡುಗರು ಟ್ರಸ್ಟಿಗೆ ಸೇರಿಸ್ತೀವಿ. ನಿಮ್ ಶ್ರದ್ಧೆ ಮನ್ಸಿಟ್ಟು ಕೆಲಸ ಮಾಡ್ಬೇಕು. ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ ಗೆದ್ದೇ ಗೆಲ್ತೀನಿ. ಸರ್ಕಾರದಿಂದ ಬರೋ ಧಾರ್ಮಿಕ ದತ್ತಿ ಹಣ ಇಸ್ಕೊಂಡು ಮತ್ತೆ ನಮ್ಮ ಪೇಟೆಯಿಂದ ಶ್ರೀಮಂತರಾಗಿ ಹೋಗೋರಲ್ಲ, ಅವ್ರ ಹತ್ರ ಹಣ ವಸೂಲಿ ಮಾಡೋಣ. ಈ ಊರ್ನ ಮುಂದಿನ ದಿನಗಳಲ್ಲಿ ಪುಣ್ಯಕ್ಷೇತ್ರ ಮಾಡೋಣ ಅಂತ ಹೇಳವ್ರೆ. ಆ ಟ್ರಸ್ಟ್ ಅಲ್ಲಿ ನಿನ್ ಹುದ್ದೆ ಯಾವುದು? ಖಜಾಂಚಿ ಅಂತ ಹೇಳವ್ರೆ. ಖಜಾಂಚಿ? ಅಯ್ಯೋ ಅಯ್ಯೋ ಹುಚ್ಚಪ್ಪ, ಭ್ರಮೇಲಿ ಬದುಕ್ತಿದೀಯೇನೋ, ಭ್ರಮೇಲಿ ಬದುಕ್ತಿದೀಯಾ? ಆಯ್ತಪ್ಪ, ನೀ ಹೇಳ್ದಂಗೆ ನಮ್ಮೂರಿಂದ ಪ್ಯಾಟೆಗೆ ಹೋಗಿ ಶ್ರೀಮಂತರಾಗವ್ರಲ್ಲ, ಅವ್ರ ಮನೆಗೆ ಹೋಗಿ ನೀವು ದೇವಸ್ಥಾನದ ಹೆಸರಲ್ಲಿ ಹಣ ವಸೂಲಿ ಮಾಡಕ್ ಹೋಗ್ತೀರಿ. ನೀವು ಒಳಗೆ ಹೋಗಿ ಕೂತ್ಕೊಂಡಾಗ ದುಡ್ಡು ಕೊಡೋರು ಕೇಳ್ತಾರೆ, ಇವನ್ ಯಾರ ಮನೆ ಹುಡುಗ ಅಂತ. ಆವಾಗ ನಮ್ಮೂರವರು ಇವನು ಮೆಟ್ಟೋಲೆ ಮಳೆಗಾರ ಓಬ್ಳಪ್ಪ ಮಗ ಅಂತ ಹೇಳಿದ್ರೆ ದುಡ್ಡು ಕೊಡೋನು ಒಂದು ಬಿಡುಗಾಸು ಬಿಚ್ಚಕ್ಕಿಲ್ಲ. ಹಾಗಂತ ಉಪಾಧ್ಯಕ್ಷ ಅಧ್ಯಕ್ಷನಿಗೆ ಕಿವಿ ಚುಚ್ಚೋರು ಗಾಳಿ ಸುದ್ದಿ ನನಗೆ ಬಂದಾಯ್ತು. ನೀನ್ ಹೇಳೋದೆಲ್ಲ ಸುಳ್ಳು. ನಿನ್ಗೆ ತಲೆ ಕೆಟ್ಟದ. ಆ ಮೆಟ್ಟುಲೆ ಬಿಟ್ಟು ಅಮ್ಮನ್ ಕೂಡ ಅಂದಿಕಾಯಕರ ಹೋಗು. ನಿನ್ನ ಸಾರಿ ಅಳಿ ಮಕ್ಕಳ ತಲೆ ಹಾಕಿದ್ರೆ ನಾನು ನಿನ್ನ ಸುಮ್ಮನೆ ಬಿಡುದಿಲ್ಲ. ದೇವಸ್ಥಾನದ ಹೆಸರಲ್ಲಿ ಆ ಕುಂಡೆ ಕರ್ಕೊಂಡು ಊರು ಹಾಳು ಮಾಡೋದಕ್ಕೆ ನೋಡ್ತೀರಲ್ಲ. ಹೋಗಿ ಹೋಗ್ತಾನೆ ಬಾರಮ್ಮಿ. ಊರ್ ಹುಡುಗ್ರ ಜೊತೆಗೆ ಸೇರ್ಕೊಂಡು ದುರಾಂಕಾರ ತುಂಬ ಐತೆ ಅವನಿಗೆ. ಹೊಟ್ಟೆ ಅಷ್ಟು ತಿಕ್ಕ ಸೇರಿದ ಮನೆ ತಕ ಬರ್ತಾನ ಅವನು. ಬಾ ನೀನು. ಸರಿ, ನೀನಾದ್ರೂ ತುಸು ಗಂಜಿ ಕುಡಿ, ಕಾಯಿಸ್ಕೊಡ್ತೀನಿ. ಈ ಏಟಿ ನೋವುಗಳು ಗಂಜಿ ಕೂಡೋದ್ರಿಂದ ಹೋಗಲ್ಲ ತೋನ್ಸ. ಆ ಸೋಲ್ ಒಳಗೆ ಒಣಬಾಡಿರ್ಬೇಕು, ಅದನ್ನ ತೆಗಿ, ಕೆಂಡದಾಗಿ ಕಾಯಿಸು, ಗಟ್ಟಿ ಖಾರ ಕಿವಿಸಿ ಮುದ್ದೆ ಮಾಡು. ನೀನ್ ಕೇಳಿದ್ ಮಾಡ್ಕೊಡ್ತೀನ? ಯಾಕೋ ನನಗೆ ತಡವಾಗಿ ಸುಸ್ತಾಗೈತೆ. ನೀ ಗೆಲುವಾಗಿದ್ರೆ ಸಾಕ, ನೀ ಗೆಲುವಾಗಿದ್ರೆ ಸಾಕು. ಅಜ್ಜಿ, ಅಪ್ಪಂಗಾಗಿರೋ ನೋವು ಮರಿಯಂಗೆ ಒಂದು ಪದ ಕಟ್ಟಜ್ಜಿ. ನಮ್ಗೆ ಯಾವುದು ಗೆಪ್ತಿ ಆಯ್ತಿಲ್ಲ ಗಂಗವ್ವ, ನೀನೇ ಯಾವ್ದಾದ್ರು ಹೇಳು. ನಾನಾ? ಯಾವ್ದು ಹೇಳ್ಬೇಕು? ಅದ್ಯಾವುದೋ ಪ್ರತಿಭಾ ಕಾರಂಜಿಗೆ ಏಳ್ಸ್ಕೊಂಡಿದ್ದಲ್ಲ. ಇದು ಬುದ್ಧರಾಮಯ್ಯ. ಹೇ 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 ಓಹೋ ಮುಂಬರುವ ಕಾಲಕ್ಕ ಹಿಂಬಾರ ಮುಂಬಾರ, ಮುಂಬರುವ ಕಾಲಕ್ಕ ಹಿಂಬಾರ ಮುಂಬಾರ, ಮುಂಬಾರ ಹಿಂಬಾರ ಬಯ್ಯ. ಹೆಣೆದು ಸ್ಥಿರಗೊಳಿಸು ಹಕ್ಕ ದುರಿಯ, ಹೆಣೆದು ಸ್ಥಿರಗೊಳಿಸು ಹಕ್ಕ ದುರಿಯ. ಓ ಅಣ್ಣ ಚಮ್ಮಾರ, ನೀ ಅಣ್ಣ ಸಮಗಾರ. ಓ ಅಣ್ಣ ಚಮ್ಮಾರ, ನೀ
ಹಿಂಗೆ ಯೋಚಿಸ್ತಾ ಕುಂತ್ರೆ ಹ್ಯಾಂಗೆ ಒಬ್ಳಪ್ಪ? ನೀರ್ ಹಿಂಗಿದ್ ನೆಲ ಕುಂತ್ರೆ ಹ್ಯಾಂಗೆ? ಎದ್ದೇಳು ಮಾರಯ್ಯ, ಸಂಜೆ ಕುಂತವ ಹೊತ್ತು ನಿದ್ದೆ ಕಂಡ್ರು ನೀನ್ ಅಲ್ಲೇ ಕುಂತಿದ್ಯಲ್ಲ. ಬದುಕ್ನಲ್ಲಿ ಬರೋರು ಒಂಥರ ನಾಟಕ ಸನ್ನಿವೇಶ ಇದ್ದಂಗೆ ಒಬ್ಳ. ಯಾರು ಬರಬೇಕು, ಯಾವಾಗ ಬರಬೇಕು, ಯಾರ್ಯಾರು ಬರಬೇಕು, ನಾವು ಅವರು ಹೇಗೆ ಎದುರಾಗಬೇಕು, ಯಾರನ್ನ ಎಷ್ಟು ಮಟ್ರಿಗೆ ಎತ್ತಬೇಕು, ಯಾರನ್ನ ಅಳಿಸ್ಬೇಕು, ಯಾರನ್ನ ಎಷ್ಟು ನಗಿಸ್ಬೇಕು, ಯಾರು ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ತಿಳಿದಿರೋ ಕಚ್ಚಾ ನಾಟಕದ ಪ್ರತಿ ಈ ಜೀವನ. ಒಂದೊಂದು ಕತೆನೂ ಭಾಗವತ ಹೇಳ್ಕೊಟ್ಟಂಗೆ ನಮ್ಮ ಜೊತೆಲಿರೋ ಪರಪಾತ್ರ ಸರಿಯಾಗಿ ನುಡಿಸ್ಲಿಲ್ಲ, ಸರಿಯಾಗಿ ಹೇಳಲಿಲ್ಲ, ಹೆಗಲಿಗೆ ಹೆಗಲು ಕೊಡ್ಲಿಲ್ಲ ಅಂದ್ರೆ ನೋಡೋ ಜನಕ್ಕೆ, ಸಮಾಜಕ್ಕೆ ಸಪ್ಪೆ ಆಗ್ಬಿಡ್ತೀವಿ. ಹಲಾಲ್ ಕೋರ್ ನಮ್ಮ ಮಗ. ಮನೆಯವರ ವಿರೋಧಿ ಮಾತಿಗಿಂತ ಊರಿನ ಉಸಾಬರಿಕೆನೇ ಜಾಸ್ತಿ ಆಗೋಯ್ತು. ಹೋಗುತ್ತೆ ತನ್ನ ಮನೆಯೇ ಬಿರುಕು ಬಿಟ್ಟು ಸೋರ್ತಾ ಐತೆ. ಈ ಮನೆ ಕಟ್ಸೋದು ಬಿಟ್ಟು ರಾಮದೇವ್ರ ಗುಡಿ ಕಟ್ತಾನಂತೆ. ರಾಮದೇವ್ರ ಗುಡಿ. ಆ ರಾಮನು ಅಷ್ಟೇ. ರಾಮ ಹುಟ್ಟಿದಾಗ ಯಾರಿಗೆ ನೆಮ್ಮದಿ ಕೊಟ್ಟ? ರಾಮ ಹುಟ್ಟಿದಾಗ ತಂದೆಗೆ ನೆಮ್ಮದಿ ಇಲ್ಲ, ಮದುವೆ ಆದಾಗ ಹೆಂಡತಿಗೆ ನೆಮ್ಮದಿ ಇಲ್ಲ, ಇನ್ನು ಅವನಿಗೆ ಮಕ್ಕಳು ಹುಟ್ಟಿದ್ವಲ್ಲ ಮಕ್ಕಳು ಅವಕ್ಕೂ ನೆಮ್ಮದಿ ಇಲ್ಲ. ಆದ್ರೂ ಅದು ರಾಮರಾಜ್ಯ. ಅವನ ನಂಬ್ಕೊಂಡು ಊರು ಆಳ್ತಾ ಇದ್ದಾರಲ್ಲ ಇವ್ರು ನೆಮ್ಮದಿ ಕೊಡ್ತಾರ? ಈ ದೇಶನ ದೇವರೇ ಕಾಪಾಡಬೇಕು. ರಾಮರಾಜ್ಯ ನೆಟ್ಟಿಗೆ ಇತ್ತು ಒಬ್ಳ. ಮಂತರಿ ಅಂತ ಉಪಾಧ್ಯಕ್ಷರು, ಅಗಸ್ನಂತ ಅಧ್ಯಕ್ಷರು, ವಾಲಿ ಶಂಭುಕನ್ನ ಕೊಲಿಸಿದಂತ ಪೂಜಾರಿ ಮನ್ಸ್ಗಳಿಂದ ಅಧ್ವಾನ ಆಯ್ತು. ಈ ರಾಮರಾಜ್ಯದಾಗೆ ಶಬರಿ ಅಂದ್ರತಿಂದ ರಾಮನೂ ಅವನೇ, ಕಲ್ಲಕ್ಕುಂತ ಹಲ್ಲೆನ್ ಸೋಕಿದ ರಾಮಪ್ಪನೂ ಅವನೇ. ಹಂಗೆ ವಾಲಿ ಶಂಭುಕನನ್ನ ಕೊಂದು ಪಶ್ಚಾತ್ತಾಪ ಪಡ್ತಿರೋ ರಾಮಯ್ಯನೂ ಅವನೇ. ನಾವುಗಳು ನೋಡ್ಬೇಕು ಅಷ್ಟೇ. ಹಿಂಗೆ ರಾಮಾಯಣದ ಕತೆ ಹೇಳೋದು. ಆಟ ಅಲ್ಲ, ಅರಳಿ ಮರ್ತವ ಹಿಂದಿನ ದಿನ ಮಂಡಲ ಪೂಜೆ ಮುಗಿಯೋವರೆಗೂ ಊರಲ್ಲಿ ಯಾರು ಮಾಂಸ, ಬಾಡು, ಪ್ರಾಣಿಗಳ ರಕ್ತ ಚೆಲ್ಲಂಗಿಲ್ಲ. ಊರ್ ಹೊತ್ತು ಬೀಳೋ ಹೋಗಿಲ್ಲ ಅಂದ್ರು. ಯಾವ್ದಲ್ಲಿ ಹೊಲಸು? ಯಾವ್ದು ಹೊಲಸು? ಇನ್ನು ಅಂದಾಗಿಲ್ಲ ಹೊಲಸು, ಆಡೋ ಮಾತನಾಗೈತೆ ಹೊಲಸು. ಯಾವನೋ ಏನೋ ಹೇಳ್ಬಿಟ್ಟ ಅಂತ ನಾವು ತಿನ್ನೋ ಅನ್ನ ಬಿಡಕ್ಕಾಯ್ತದ? ಅಲ್ಲದೆ ಅವ್ರು ಕೊಟ್ಟ ಏಟಿನ ನೋವುಗಳನ್ನ ತಡ್ಕೊಂಡು ನಾವು ಎದುರು ನಿಲ್ಬೇಕಾದ್ರೆ ನಾವು ಈ ಬಾಡ್ ತಿನ್ನೋದು ಬಿಡಕ್ಕಾಯ್ತದ? ಇಡ್ತ ನೀನು ಹೇಳ್ತೀನಿ ನಾನು. ಅಲ್ಲ, ಈ ಪೂಜಾರಪ್ಪನವರು ತರಕಾರಿ, ಹಣ್ಣು, ಹಂಪಲು, ಬೆಣ್ಣೆ, ತುಪ್ಪ ಎಲ್ಲ ತಿಂತಾರೆ. ಸಸಿ ಇದ್ದಾಗ ಅವಕ್ಕೂ ಜೀವ ಇರಲ್ವಾ? ಅವನ್ನ ನಿಂತ್ಕೊಂಡು ತಿನ್ಬೇಕಾದ್ರೆ ಅವ್ರ ಜೀವ ಹೋಗಲ್ವಾ? ಸತ್ತಿದ್ದೆಲ್ಲ ಹೊಲ್ಸು ಅನ್ನೋದಾದ್ರೆ ಅವ್ರು ತಿನ್ನೋದು ಹೊಲ್ಸೆ ತಾನೇ? ಗಂಗಾ, ನಿಮ್ ತಾತ ಅರಳಯ್ಯ ಹಳ್ಳೊಳ್ಳಿಗೂ ಹೋಗಿ ಏನಾರ ತಡವಾಗಿ ಬಂದ್ಬಿಟ್ರೆ ಕಿರ್ಚಿರಂಪ ಮಾಡಿ ಇಡೀ ಊರಿಗೆ ಕೇಳಂಗ್ ಜಗಳ ಮಾಡ್ತಿದ್ದೆ. ನಂಗೆ ಬಾಡ್ ಹೆಸರು ಅಂದ್ರೆ ಪಂಚ ಪ್ರಾಣ. ಒಂದ್ ದಿವ್ಸ ವಿಪರೀತ ಆಮ್ಸಂಖ್ಯೆ ಬೇದಿ, ಹಂಗೆ ವಿಪರೀತ ಜ್ವರ, ಸುಸ್ತು. ಅದಕ್ಕೆ ಐನೋರ್ ಹತ್ರ ಹೋಗಿ ಕೈ ಮಸ್ಗೆ ಕೊಟ್ಟಾಗ ಐನೋರು ರಂಗಮ್ಮ ರಾತ್ರಿ ತಗೋ, ಅದೇ ಕಾರಣಕ್ಕೂ ಬಾಳ್ ಹೆಸರು ಮಾತ್ರ ಉಣ್ಬೇಡ ಅಂದ್ರು. ಅಲ್ಲೇ ಇದ್ ನಿಮ್ಮಪ್ಪ ನಿಮ್ಮ ಅಜ್ಜ ಏನಾಯ್ತು ಅಜ್ಜಿ? ಏನಾಯ್ತು? ಏನಾಯ್ತು ಹೇಳಜ್ಜಿ? ಯಾಕೆ ಹೇಳ್ತೀಯ? ನಿಮ್ಮ ಅಪ್ಪ ನಿಮ್ಮ ಅಜ್ಜನು ಕಣ್ಣಲ್ಲಿ ನೀರ್ ಬರೋಂಗ್ ನಕ್ಕಿದ್ರು. ಯಾಕಂದ್ರೆ ಅವತ್ತೇ ಮೊಗ್ಲೂರಲ್ಲಿ ಹೊಸ ಸತ್ತೈತೆ. ನಿಮ್ ತಾತ ಒತ್ತಾರೆ ಎದ್ದು ಎಲ್ರಿಗೂ ಬಾಳ್ ಪಾಲಾಕಿ ಮನೆಗೆ ಬಾಳ್ ತಕ್ಕ ಬಂದ. ನಾನು ತಪ್ಪ
ತಪ್ಪಲೆ ತುಂಬಾ ಸಾರು ಮಾಡ್ದೆ. ನಿಮ್ ತಾತಂಗ್ ಭಯ ಎಲ್ಲಿ ನನ್ನ ಯಾಮಾರ್ಸಿ ಮುಡ್ತಾಳೋ ಅಂತ. ಅದಕ್ಕೆ ನಿಮ್ಮ ಅಪ್ಪನ್ನ ಕರ್ಕೊಂಡು ಹೊಸ ಚರಮನ್ನು ತಕೊಂಡು ಆ ಅರಳಿ ಮರ ಕೆಳಗೆ ಹದ ಮಾಡಿ ಮರ್ತೀವಿ ಅಂತ ಹೋದು. ಆ ಅರಳಿ ಮರ ಇನ್ನು ಎಳೆದಾಗ ನನಗೆ ನಡ್ರಾತ್ರಿ ಬೇರೆ ದಾಟೈತೆ, ಆಯ್ತಾ ಇಲ್ಲ. ನಿಮ್ ತಾತ ಯಾವುದೋ ಕರಿನಾಯಿ ತಪ್ಲೆಯಿಂದ ಬಾಡೆಸ್ರು ಉಂಟೈತೆ ಅಂತ ಸರ್ಪೆ ಬರೆ ತಕ್ಕೊಂಡು ಏನೈತೆ ನಿಂಗೆ ಅಂದ. ಐನವ್ರು ಹೇಳವ್ರೆ ಅಂತ ನಮ್ ಪ್ರಸಾದ ಬಿಡಕ್ಕಾಯ್ತಲ್ಲ, ಹಾಗೆಲ್ಲ ಮಾಡಬಾರ್ದು ಅಂತ ಬಿಟ್ಟೆ ಟುಚ್ಕೊಂಡ. ಈ ರಾಮಾಪುರದ ರಾಜಕೀಯ ನೋಡಿ ಮನಸ್ಸು ಜಡ್ ಹಿಡಿದು ಬಿಟ್ಟೈತೆ. ಅಲ್ಲ ನಾ ಅರಳಿ ಮರನೆಲ್ಲ ಕೈ ತಪ್ತದ? ಅದು ಸುಮ್ಮಕ್ಕೆ ನಾನು ಬಿಡಕ್ಕಿಲ್ಲ ಬಿಡು. ಊರ್ ಮಾರಿ ಹಬ್ಬ ಇನ್ನು 3 ದಿನ ಇರೋದು. 4ನೇ ದಿವಸದಾಗೆ ಅರಳಿ ಮರನ ಕಡ್ದು ರಾಮದೇವ್ರ ಶಂಕುಸ್ಥಾಪನೆ ಗುಡಿ ಮಾಡ್ತಾರಂತೆ. ಅರಳೆ ನಮ್ಮ ಕೈ ಬಿಡಕ್ಕಿಲ್ಲ ಬಿಡು. ಊಟ ಆದ್ಮೇಲೆ ಆ ಬಾಯಿಗೆಷ್ಟು ನೀಟಾಗಿ ಎತ್ತಿರ್ಬೇಕು. ಇಲ್ಲಾಂದ್ರೆ ಜೂಲಿ ಪಾತ್ರೆ ಒತ್ತಡಾಗೋ ಬಾಯಿಗೆಷ್ಟು ತಿನ್ಕೊಂಡ್ಬಿಡ್ತಾರೆ. ಮಾತಾಡ್ತೈತೆ. ದೋಣಿ ನೀರು ಇಟ್ಕೊಂಡ್ರೆ ಮೈ ಅಗ್ರಾಗ್ತೈತೆ. ಮೈ ನೋಡಿದ್ರೆ ಬಂಡೆ ಸುಟ್ಟೋಯ್ತು. ಬಾ ಬಾ. ಆ ಕಂಬಳಿನ ಅಲ್ಲೇ ಹಾಕಿ ಬಟ್ಟೆ ಬಿಚ್ಚಿ ಬಾರ ಚತ್ತಿ. ಆಯ್ತಾ ಇಲ್ಲ? ತೆಂಚಿನ ಮೇಲೆ ಸುಟ್ಟಂಗಾಗೈತೆ ಮೊದ್ಲೇ ನಂಗೆ. ಆಯ್ತಾ ಇಲ್ಲ? ಬಾ ಹೋಗ್ಲಾ. ಬಂದೆ ನಿಲ್ಸವ್ವ. ಮೈ ಎಲ್ಲ ಅಗ್ದೂರ ಆಗೈತೆ. ನೀನ್ ತಕೊಂಡ್ ನಾ ಕತ್ತಿದ್ಯಾನೆ. ಮೂಕಣಮ್ಮ ನೀನ್ ಮಗಳಾಗೆ ಇವೆ. ನೀನ್ ಉಯ್ಯದ? ಕಕ್ಕನೆ ಬಾರ ಸುಚ್ಚಿ ಬಾರು. ಜರ್ಡಿ ಹಳೆ ಚರ್ಮದ ನೆಟ್ಟು ಹಳೆ ಪೊರಕ್ಕೆ ಅಷ್ಟೇ ತುಂಬ ತಕೊಂತಿದ್ರು. ಉಯ್ಯದ? ಇರೆ ನಿಧಾನಿಸಿ. 3 ಕಿಂತ ಉಯ್ಯಿ. ಉಯ್ತಿ ನೋಡು. ಹಂಗೆ ವಸ್ತ್ರ ಹಾಕ್ತೀನಿ. ಶ್ರೀರಾಮ್ಪುರದ್ದು ಜನರದೆಲ್ಲ ಕೆಟ್ಟ ದೃಷ್ಟಿ ಬಿದ್ದೈತೆ. ಅರಿವಿ ಸಗಣಿ ನೆಲುಳ್ಳು ಎಲ್ಲ ತಗೋಬ. ಹಂಗೆ ಈ ಬೇಸನ್ಗೆ ಒಳ ನೀರು ಸಾರಿ ಚಳಿ ಆಗ್ತದೇನ? ನೀನು ತಲೆ ಕೆಡಿಸ್ಕೋಬೇಡ. ಒತ್ತಾರೆ ಎದ್ದು ದೊಡ್ಡ ಹೋಗುವ ಎಲ್ಲ ಸರಿ ಹೋಯ್ತದೆ. ಏನು ತತ್ತ ಬೇಗ ತತ್ತ. ತರ್ತೀನಿ. ಎಲ್ಲ ಇದ್ರಲ್ಲಿ ಹಾಕ್ತೀನಿ. ಬಾರ ನಿಮ್ಮ ಅವ್ವ ಹಾಕ್ತಾಳಂತೆ ಎಲ್ಲ ಸರಿ ಹೋಯ್ತದೆ. ಬಾ ಬಾರ್ ಆಯ್ತು.
ಒಬ್ಳ ಏನವ್ವ? ಬಾ ಬಿಸ್ಲಿಗೆ ಸೂರ್ಯ ಊಟ ಕಡೆಗೆ ಬೆನ್ ಮಾಡಿ ನಿಂತ. ಬೈಲ್ಗಣ್ಣು ಅಳ್ಗಣ್ಣು ಕೆಂಗಣ್ಣು ಕಾಗೆಕಣ್ಣು ಗೂಬೆಕಣ್ಣು ಮಂದಿ ನಾಯಿಕಣ್ಣು ಕಾಗಳೆಲ್ಲದನ್ನು ಮೈಬಾಗ ಹೋಗ್ಲಿ ಹೋಗಿ ತೊಣಸ ತಗ ಇದ ಗುಬ್ರಾಕಿ ದಾರಿ ಕೂಡ ನಾಗೆ ಯಾಕೆ ಗಾಬರಿ ಆಗಿದೆಯಾ? ಏನಿದೆ ಹೇಳುವ? ಮೇಲ್ನಟ್ಟಿ ಮೇಘ ಹೇಳುವ. ಈಗಲೇ ನೆಲ ಕುಸ್ದಂಗಾಗಿತ್ತು ಮೊದಲೇ ನನಗೆ. ನೀರ್ ಪಡೆ ಅವ್ರಿಗೆ ಏನಾಯ್ತು ಏನಾಯ್ತು? ಹೇಳಿ. ಭಾರತದ ಮ್ಯಾಪು ಹೆಂಗಾಕಿದ್ಲು ಅಂತ ನೋಡಕ್ಕೆ ಮೇಲ್ನಟ್ಟಿ ಮೇಘನ ಮನೆ ತಗ ಹೋಗಿದ್ನಾ? ಅವಳಂದ್ಲು ನಾಳೆ ಆ ಶಂಕುಸ್ಥಾಪನೆ ಆಯ್ತಲ್ಲ, ಅದಕ್ಕೆ ಅಂತ ಇವತ್ತು ಅರಳಿ ಮರದ ಕೆಳಗೆ ಮಂಡಲದ ಪೂಜೆ ಮಾಡಿಕೊಂಡಿದ್ರಂತೆ. ಅಲ್ಲಿ ನಮ್ಮ ಪೂಜಾರಪ್ಪ ಎದ್ದಿರೋ ಬಿಲ್ಲು ಬಾಣದ್ದು ಕರಿಕಲ್ ಮುಂದೆ ಚಿತ್ತಾರ ಎಲ್ಲ ಹಾಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡು ಮಂತ್ರಗಳು ಹೇಳ್ತಾ ಇದ್ನಂತೆ. ಜನ ಎಲ್ಲ ದೇವ್ರ ಜ್ಞಾನದಲ್ಲಿ ಮಗ್ನ ಆಗಿರ್ಬೇಕಾದ್ರೆ ನಿನ್ನೆ ರಾತ್ರಿ ನಮ್ಮ ಮನೇಲಿ ಇತ್ತಲ್ಲ ಜೂನ್ ನಾಯಿ, ಅದು ಬಾಣೊಂದು ತುಂಡು ಹಿಡ್ಕೊಂಡು ಓಡ್ಕೊಂಡು ಹೋಗಿ أشهد أن لا إله إلا الله. हाँ बे, खाना खा ले आजा बेटा. हाँ सिर्फ 2 मिनट काम खत्म करके आता हूँ. ತಡ ಮಾಡಬೇಡ, ಮಾಡಿಟ್ಟಿರೋ ಅಡುಗೆ ತಣ್ಣಗಾಗೋಗುತ್ತೆ. हाँ ठीक है आता हूँ. ರಾಮ ರಾಮೇತಿ ರಾಮೇ ರಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ನಮೇ ನಮೇ ಶ್ರೀರಾಮ ರಾಮೇತಿ ರಾಮೇ ರಮೇ ಮನೋರಮೇ 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 ಶ್ರೀರಾಮ ರಾಮೇತಿ ರಾಮೇ ರಮೇ ಶ್ರೀರಾಮ ರಾಮೇತಿ ರಾಮೇ ರಮೇ ಮನೋರಮೇ ಶ್ರೀರಾಮ ರಾಮೇತಿ ರಾಮೇ ರಮೇ ಮನೋರಮೇ ಶ್ರೀರಾಮ ರಾಮೇತಿ ರಾಮೇ ರಮೇ ಮನೋರಮೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮೇತಿ ಯಾರು ನಾಯಿ ಅಧ್ಯಕ್ಷರೇ, ಅದು ಆ ಗುಡೇ ಸಾಬೋರ್ ನಾಯಿ. ಹೆಸರೇನ? ಜೂಲಿ ಅಂತ. ಓಹೋ ಜೂಲಿ. ಹೊಡೆದು ಸಾಯಿಸೋದು. ಆ ಕಡೆ ಹೋಗ. ಆ ಬುಡೇನ್ ಸಾಬ್ರು ಬೇಕು ಅಂತಾನೆ ನಮ್ ರಾಮ್ ದೇವ್ರ ಗುಡಿ ಶಂಕುಸ್ಥಾಪನೆ ಆಗ್ಬಾರ್ದು ಅಂತ ಮಾಂಸದ ಅಡಿಗೆ ಮಾಡಿ ಮಾಂಸಟ್ಟನ್ನ ಈ ಜಾಗ ಕಳ್ಸವ್ರೆ. ತಪ್ಪಿಸ್ಕೊಂಡ್ಬಿಡ್ತು. ಎಂತ ಕೆಲಸ ಆಗೋಯ್ತು ನೋಡಿ ನೋಡಿ ಭಕ್ತ ಮಹಾಶಯರೇ, ನೋಡಿ ನಮ್ಮ ಶತ್ರುಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ನಾವು ಸರಿಯಾಗಿ ಗಮನಿಸ್ಬೇಕು.
ಇಡೀ ಊರೇ ನೈಪಥ್ಯದಿಂದ ಶುದ್ಧತೆಯಿಂದ ಭಕ್ತಿಯಿಂದ ಇದ್ರೆ ಈ ಸಾವು ಮಂತಿನ ಕೆಲಸ ಮಾಡ್ತಾರೆ. ಹೌದು ಹೌದು, ಯಾಕಂದ್ರೆ ಇವ್ರಿಗೆ ನಮ್ಮ ದೇವರು ಅಂದ್ರೆ ಹೊಟ್ಟೆ ಉರಿ. ನಮ್ಮ ದೇವಸ್ಥಾನದ ಗಂಟೆ ಶಬ್ದ ಕೇಳಿದ್ರೆ ಇಂಥವ್ರು ನಮ್ ಜೊತೆಗಿರ್ಬೇಕಾ? ಇವ್ರಿಗಾದ ನೋವು ನಮಗಾದ ನೋವು ಅವ್ರಿಗೂ ಆಗ್ಬೇಕು. ಏನಾದ್ರೂ ಮಾಡ್ಬೇಕು ಉಪಾಧ್ಯಕ್ಷರೇ. ಏನ್ ಮಾಡೋದು ಅಧ್ಯಕ್ಷರೇ? ಪೂಜಾರ್ರೆ, ಹೇ ಬಾದ ಬಾರ ಇಲ್ಲಿ. ಒಂದ್ ನಿಮಿಷ ತರ ನಾನೇ ಬರ್ತಿದ್ದಾಳ. ನೋಡು, ಈ ಸಾಬ್ರದು ಹುನ್ನಾರ ಹಂಗಿಂಗಲ್ಲ ಕಣೋ. ನಿಮ್ ಮನೆ ಬುಡಕ್ಕೆ ಬಂದೈತೆ, ನಿನ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಎಂತಾದ್ರೂ ಮಾಡಿ ನಿಲ್ಲಿಸ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಆ ಬುಡನ್ ಸಾವ ಇದಲ್ಲ, ಅವನ ಮಗ ಆಸಿಫು ನಿಮ್ಮ ತಂಗಿ ಮೇಲೆ ಕೆಡಿಸ್ಬೇಕು ಅಂತ ಹುನ್ನಾರ ಮಾಡವನೆ. ಇದನ್ನ ನೀನು ಹೆಂಗಾದ್ರೂ ಮಾಡಿ ತಡಿಯೋಣ. ತಡಿತೀವಿ. ಹೋಗೋ, ನಾದಿದ್ದೀನಿ, ಹೋಗೋ. ಅವ್ರ ಮನೆಗ್ ನುಗ್ಗೋ. ಇವತ್ತು ಅವನ್ನ ಸಾಯಿಸ್ಬಿಡ್ತೀನಿ. ಅವನ ಬಿಡಲ್ಲ. ಬಿಡಬೇಡ, ನಾದಿದ್ದೀನಿ, ಹೋಗೋ. ಅಷ್ಟು ಹೇಳಿದ್ರಲ್ಲ, ಸಾಕ್ಬಿಡಿ. ಹೋಗ, ನಾನಿದ್ದೀನಿ, ಹೋಗೋ. ಸಾಯಿಸ್ಬಿಡು ಮಗ. ಅಯ್ಯೋ ಅವನ ಮೈಗೆ ಆಗೋಯ್ತು. ಹಾಕಿ ಪೂಜಾರ್ರೆ, ಈಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಹೆಂಗಾದ್ರೂ ಮಾಡಿ ಆ ಸಾಬ್ರನ್ನ ಈ ಊರಿಂದ ಕಳಿಸ್ಬೇಕು. ಈಗ ಪೊಲೀಸರಿಗೆ ಹೇಳ್ಬಿಟ್ಟು ಮಾತು ಚೆನ್ನಾಗಿ ಹೊಡೆದು ಲಾಕಪ್ ಹಾಕ್ಸ್ಬಿಟ್ರೆ ನಮ್ ಕೆಲಸ ಆಯ್ತದ. ಇದನ್ನ ಹಾಕ್ಬಿಟ್ಟು ಶುದ್ಧತೆ ಮಾಡ್ಬಿಟ್ಟು ಪೂಜಾರ ಬನ್ರಿ. ಆ ಮುಸ್ಲಿಂ ಅವ್ರನ್ನ ಓಡ್ತೇಬೇಕು ಪೂಜಾರ. ಏ ಜೂಲಿ, ಯಾವಾಗ ಬಂದ? ಏಯ್ ಅಮ್ಮಿ, ಜೂಲಿ ಬಂದವ್ರೆ. ಓ ಜೂಲಿ, ಬಾಯಿಲಿ. ಯಾರು ಒಳಗಡೆ ಹೋಗು. ಎಲ್ಲೋಗಿದ್ದ? ಮಾಧವಯ್ಯ, ಯಾವಾಗ ಬಂದ್ರಿ? ಕೂತ್ಕೊಳ್ಳಿ. ಅಮ್ಮಿ, ಮಾಧವಯ್ಯ ಬಂದವ್ರೆ. ಅಲ್ಲೇ ಇರಪ್ಪ, ನಿಮ್ಗಾಗಿ ಮಿಠಾಯಿ ತಗೊಂಡ್ ಬರ್ತೀನಿ. ಬಂದಿದ್ದು ಮೊನ್ನೆ ಸಿಕ್ಕಿದ್ದಲ್ಲ ಭಯ. ಭಯ ಬೇಜಾರು ಮಾಡ್ಕೊಂಡು ಭಯ, ಅವ್ನು ಮಾತಾಡ್ಸಕ್ಕಾಗಿಲ್ಲ. ಏನಾಯ್ತು ಭಯ? ಭಯ ಬೇಜಾರಾಗಿದ್ದೀರಾ? ನೋಡಿ ಮಗನೇ, ನಮ್ಮ ಮನೆ ಹತ್ರ ಮುಟ್ಕೊಂಡ್ರೆ ನನ್ನ ತಂಗಿ ಮೇಲೆ ಕಣ್ಣು ಹಾಕ್ತೀಯ. ಇವತ್ತು ಸಾಯಿಸ್ಬಿಡ್ತೀನಿ. ಅಯ್ಯೋ ಶಿವನೇ, ಏನಪ್ಪ ಇಂಥ ಗತಿ ಆಯ್ತು? ನಾನು ಬುಲೆಟ್ ಸಾಬಣ್ಣ ಬಡ ಹುಟ್ಟದವ್ರು ಆಗದೆ ಇದ್ರು ಅಣ್ಣ ತಮ್ಮದೇ ರಂಗಿದ್ರು.
ನಮ್ಮ ಮಾದ ಮಾಡಿರೋ ತಪ್ಪಿಗೆ ನಾನೀಗ ಅವ್ನಿಗೆ ಹೆಂಗ್ ಮುಖ ತೋರಿಸ್ಲಿ, ಅವ್ನಿಗೆ ಹೆಂಗ್ ಮುಖ ತೋರಿಸ್ಲಿ? ಒಬ್ನೇ ಮಗ, ಒಬ್ಳೇ ಮಗಳು. ಮಗಳು ಲಗ್ನ ಮಾಡಿ ಇಪ್ಪತ್ತು ಹಣವೆಲ್ಲ ಖಾಲಿ ಆಗೈತೆ ಅಂತ ಮೊನ್ನೆ ಅವ್ರ ಓಣಿ ಕಡೆ ಹೋದಾಗ ಮೂಮಕ್ಕ ಅಂತಿದ್ಲು. ಅಧ್ಯಕ್ಷರ ಮಾತು ಕೇಳಿ ನಮ್ಮ ಮಾದ ಪೊಲೀಸ್ ಮೆಟ್ಲು ಹತ್ಬಿಟ್ಟ. ಆಸಿಫ್ ಕಾಲ್ ಮುರಿದ ತಪ್ಪಿಗೆ ನಮ್ಮ ಮಾದನ್ನ ಯಾವ ಬರೀ ಹೊಡೆದಿರ್ತಾರೋ ಏನೋ. ನಾನ್ ಬೇರೆ ಹುಡುಗಿದ ಮಗನ್ನೇ ಒಂದು ಆಚೆ ಹಾಕಿಬಿಟ್ಟೆ. ಪೊಲೀಸ್ನವ್ರು ಉಣ್ಣಕ್ಕಿಟ್ಟೋರೋ ಇಲ್ವೋ, ಮಗ ಪೋಲಿ ಆಗಿರ್ಲಿ ಕೂಳಿ ಆಗ್ಲಿ ಏಟೆ ಆದ್ರೂ ಮಕ್ಕಳು ಮಕ್ಕಳೇ. ನನ್ನ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆಲಿ ಕಾಲು ಕೆಟ್ಟ ಸುರಿದಂಗ ಆಗ್ತೈತೆ ನನಗೆ. ಪೊಲೀಸ್ ಹತ್ರ ಕೈಕಾಲಾದ್ರೂ ಹಿಡಿದು ನನ್ನ ಮಗನ್ ವಾಪಸ್ ಕರ್ಕೊಂಡು ಬರ್ಲೇಬೇಕು. ಕಿತ್ತೋಗಿರೋ ಈ ಮನೆನ ನೆಟ್ಟಿಗೆ ಮಾಡ್ಲೇಬೇಕು. ನಾನು ನೀನು ಹೋದ ತಕ್ಷಣ ಪೊಲೀಸ್ನವ್ರು ಮಾದನ್ನ ಆಚೆ ಬಿಡಕ್ಕಿಲ್ಲ ತೋರ್ಸ. ಕಾಲು ಮುರಿಸ್ಕೊಂಡಿರೋ ಆಸಿಫ, ಅವ್ರಪ್ಪ ಬುಡೇನ್ ಸಾಬ, ಅವ್ರವ್ವ ಪೂಬವ್ವ 3 ಜನ ಕೂಡಿ ಒಪ್ಪಿ ರಾಜಿ ಮಾಡ್ಕೊಂಡ್ರೇನೆ ನಮ್ಮ ಮಾದನ್ನ ಆಚೆ ಬಿಡೋದು. ಅವ್ರು ನಮ್ಮ ಜೊತೆ ರಾಜಿ ಮಾಡ್ಕೋಬೇಕು ಅಂದ್ರೆ ಅವ್ರ ಮಗಂದು ಕಾಲಿಂದು ಆಸ್ಪತ್ರೆ ಖರ್ಚೆಲ್ಲ ನಾವೇ ನೋಡ್ಕೋಬೇಕಲ್ವಾ? ಹೌದು, ನಮ್ಮ ಮಗ ಮಾಡಿರೋ ತಪ್ಪಿಗೆ ನಾವು ದಂಡ ಕಟ್ಲೇಬೇಕು, ಬೆಲೆ ಕೊಡ್ಲೇಬೇಕು. ಕಾಲ್ ಸರಿ ಆಗುವಷ್ಟು ದುಡ್ಡು ನಮ್ ಕೈ ಕೊಡಕ್ ಆಗ್ತದಾ? ಆಗ್ತದೋ ಬಿಡ್ತದೋ ಹೆಂಗಾದ್ರೂ ಕೊಟ್ಟು ರಾಜಿ ಮಾಡ್ಕೊಂಡು ಮಗನ್ನ ಕರ್ಕೊಂಡ್ ಮನೆ ಒಂದು ಬಸ್ತಾಗಿ ಇಟ್ಕೋಬೇಕು. ನಮ್ಮ ಮಾದನ್ನ ನಾವು ಉಳಿಸ್ಕೋಬೇಕಾದ್ರೆ ನಮ್ಮ ಎದುರಿಗಿರೋದು ಒಂದೇ ದಾರಿ. ಅದೇನಾ? ಏನ್ ಹೇಳು. ನಮಗೀಗ ಆದಾಯ ಅಂತಿರೋದು ತವ್ರ ಮನೆಯವ್ರು ಕೊಟ್ಟಿರೋ ಆ ಅಂಗಿ ಹಿಂಡು ಮಾತ್ರ. ಅದನ್ನೇ ನಾವು ಪ್ಯಾಟೆ ಪಾಟೀಲ್ರಿಗೆ ಮಾರಿ ಆ ದುಡ್ಡನ್ನ ಆಸಿಫನ್ ಮನೆಯವ್ರಿಗೆ ಕೊಟ್ಟು ನಮ್ಮ ಮಾದನ್ನ ಬಿಡ್ಸ್ಕೊಂಡ್ ಬಂದ್ಬಿಡೋಣ. ನೀನ್ ಹೇಳೋದು ಸರಿನಾ? ನನ್ನ ಮಗನಿಗೆ ಬುದ್ಧಿ ನೆಟ್ಟಗಾಗಿ ಅದ್ರ 10ರಷ್ಟು ಶಕ್ತಿ ದುಡಿಯೋ ಶಕ್ತಿ ಇನ್ನೆಲ್ದವ ಕೊಡ್ಲಿ. ನೋಡು, ಮಾತಾಡ್ತಾ ನಿಂದ್ರೆ ಟೈಮ್ ಇಲ್ಲ. ಈಗಾಗಲೇ ಅರ್ಧ ದಾರಿ ಮುಗಿತಾ ಬಂತು. ಈಗ ನಡೆಯಕ್ ಶುರು ಮಾಡಿದ್ರು ಇನ್ನು ಅರ್ಧ ದಾರಿ ನಡೆಯೋಷ್ಟ್ರಲ್ಲಿ ಬೆಳಿಗ್ಗೆ ಪ್ಯಾಟೆ ಪಾಟಲ್ ಅಂಗಡಿ ಮುಡ್ತೀವಿ. ನಾವು ಹೊಂಟು ಬಿಡೋಣ. ನಿನ್ ಕೈಲಿ ಈ ಚಳಿ ನಡಕ್ ಆಗ್ತದಾ? ಅಯ್ಯೋ, ಹಂಗಂತ ಅರಿಯದ್ ಮಗಳು ಗಂಗಮ್ಮ ಕಳ್ಸಕ್ ಆಯ್ತದ? ಅಲ್ಲದೆ ಪಾಟೆ ಪಾಟಲ್ ಯಾವ ನೀರು ತಿಳಿತದ? ಮಾತಾಡ್ತಾ ನಿಂದ್ರೆ ಟೈಮ್ ಇಲ್ಲ. ನಡಿ, ಹೊಂಟು ಬಿಡೋಣ. ಈ ಹಂದಿಗಳು ಬರೀ ಹಂದಿಗಳಾಗಿರ್ಲಿಲ್ಲ, ನನ್ನ ಮನೆ ಮಕ್ಕಳಿದ್ದಂಗೆ ಇದ್ವು. ನಮ್ಮ ಅವ್ವ ಜ್ಞಾಪ್ತಿಗಿದ್ದಿದ್ದು ಇದೊಂದೇ. ಬೇಟೆ ಆದ್ರೂ ನನಗೆ ನನ್ನ ಮಗನೇ ಮುಖ್ಯ. ನನ್ನ ಮಗನೇ ಮುಖ್ಯ. ಕಂಬಳಿ ತರ್ತೀನಿ. ಎಲ್ಲಿ ಬಾ. ಬರ್ತೀನಿ. ಗಂಗಾ, ಜಾಕೆ ಕುಡಜ್ಜಿನ ಜಾಕುಂದಾಗ ನೋಡ್ಕೋ. ನಡಿ ನಡಿ. ಬರ್ತೀನಿ ನಡಿ. ಯಾಕೆ ಕಳ್ತೀವ? ಅಜ್ಜಿ, ಮಾದನ್ನೇನೋ ಪೊಲೀಸ್ ಸ್ಟೇಷನಿಂದ ಕರ್ಕೊಂಬರ್ತಾರೆ. ಆದರೆ ನನ್ನನ್ನು ಈ ಶ್ರೀರಾಮ್ಪುರ ಜನದ ಬಾಯಿಂದ ಬಿಡಿಸ್ಕೊಂಬರೋರು ಯಾರು? ಯಾವಾಗ? ಯಾಕವ್ವ ಏನೇನೋ ಮಾತಾಡ್ತಿದೀಯೇ? ಮಾದ ಆಸಿಫನ್ ಕಾಲ್ ಮುರಿದು ಸ್ಟೇಷನ್ ಹೋದ. ಹ್ಞೂ, ಆ ನಾಯಿ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಭಿನ್ನ ಮಾಡ್ತಲ್ಲ, ಅದಕ್ಕೆ ಮಾದ ಆಸಿಫ್ನ ಕಾಲ್ ಮುರಿದ್ನ. ಆದರೆ ಈ ಶ್ರೀರಾಮ್ಪುರದಾಗೆ ಬೇರೆ ಸುದ್ದಿ ಹಬ್ಬೈತೆ. ಏನಂತವ್ವ? ಮಾಧವ್ ಆಸಿಫನ್ ಕಾಲ್ ಮುರಿದಿತ್ತು
ಮಂಡಲದ ಪೂಜೆ ಭಿನ್ನ ಆಗಿದ್ದಕ್ಕಲ್ವಂತೆ. ಗಂಗಾ ಬುಡನ್ ಸಾಬ್ರ ಮನೆ ಹತ್ರ ಹೋದಾಗ ಆಸಿಫು ಸಲಿಗೆಯಿಂದ ಗಂಗನ್ ಜೊತೆ ಮಾತಾಡ್ತಿದ್ದ ಅಂತ ಈ ಊರಿನ ಜನ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾ ಓಡಾಡ್ತಾವ್ರೆ. ಗಂಗವ್ವ ಗಂಗವ್ವ ಹುಚ್ಚಿ ಗಂಗವ್ವ ಗಂಗವ್ವ ನಾವು ಪ್ರಮಾಣವಾಗಿರ್ಬೇಕು ಕಣವ್ವ. ಯಾರು ಏನೇ ಅಂದ್ರು ಈಗ ಬಿಟ್ಕೊಡ್ಬಾರ್ದು. ಸುಮ್ಮನೆ ಯಾಕೆ ಬಾ ದೊಡ್ಡ ಮನೆ ನಾನೇನು ತಪ್ಪ ಗೊತ್ತು ಕಣವ್ವ ಬಾರ. ಎದುರಿಲ್ಲ ತಾಯಿ ಆಗಿ ಇಲ್ಲ ಇಲ್ಲ ಹನ್ನೊಂದಕ್ಕೆಲ್ಲ ತಲೆ ಗಂಗಾ ಒಂದೆರಡು ಹೆಂಚು ಕಡ್ಡಿ ತಗೋಬವ್ವ. ನಡುರಾತ್ರಿ ಗಾಳಿ ಮೈ ಹೋಗಿದ್ರೆ ಹುಷಾರ್ ತಪ್ಪೈತೆ. ನಿನ್ನೆ ತಲೆ ಹೊಚ್ಕೊಂಡು ಈ ಬಟ್ಟೆ ಹಾಕೋ ಬನ್ನಿ ಸಾಹೇಬ್ರೆ ಹೋಗೋಣಪ್ಪ. ಹೋಗ್ಲಾ ಸಾಬಿ ಮಗ ಸನಕ್ಕೆ ಇದ್ದನೋ. ಡಾಕ್ಟ್ರು ಕಾಲಿಗೆ ರಾಡ್ ಹಾಕ್ಬೇಕು ಅಂತ ಹೇಳವ್ರೆ. ಅಂದ್ರೆ ಕಾಲ್ ಮುರಿದೋಗೈತೇನಲ್ವಾ, ಕಬ್ಬಣದಾಗೆ ಕಟ್ಟಬೇಕು ಅಂದವ್ರೆ. ಪಾಪ ಮುಂಡೆ ಗಂಡ ಅದೇನ್ ಪಾಪ ಮಾಡಿತೋ ಆ ಮಗ. ಅಲ್ಕಣಪ್ಪ ಬುಡನ್ ಸಾಬಿ, ನಿನ್ ಮಗನ್ ಪ್ರಾಣ ಕುತ್ಕೆಗ್ ಬಂದಿದ್ರು ಹೆಂಗಪ್ಪ ರಾಜಿ ಮಾಡ್ಕಂಡೆ. ಹುಡೇನ್ ಸಾಬಣ್ಣ ನಾನು ಜೊತೆಗೆ ಬೆಳೆದರೆ ಅಲ್ಲೇನವ, ನನ್ನ ಬಾಧೆ ಬಿರ್ನಿ ಅರ್ಥ ಆಯ್ತು ಅವನಿಗೆ. ತನ್ನ ಹತ್ರನೇ ಕಾಸು ಇಲ್ಲದೆ ಇದ್ರು ನನ್ನ ಹತ್ರ ಇರೋದಿಷ್ಟೇ ಸಾಯ್ತೆ, ಇಟ್ಕೊಂಡು ನನ್ನ ಮಗನ್ನ ಬಿಡಿಸ್ಕೊಡಿ ಅಂತಂದೆ. ಅಷ್ಟೇ ಇಸ್ಕೊಂಡು ತನ್ನ ಮಗನ್ನು ಬದುಕಿಸ್ಕೊಂಡು ನನ್ನ ಮಗನ್ನು ಬದುಕಿಸ್ಬಿಟ್ರು. ಹೋಗೋಣ ಮಂಜೆ ಬಿ ಏಕ್ ಬೇಟ, ನಿಂಗೂ ಒಬ್ಬನೇ ಮಗ ಇರೋದು. ಬೇಟೆಗೆ ಮಾರ್ಕೆ ನನ್ನ ಮಗನ ಬದುಕಿಸಿದ್ರೆ ಮನ್ಸು ಹೋಗ್ತದೆ ಇಲ್ಲ ಹೋಗಾಳ.
ಹೋಗ್ಯಾ ಹೋಗ್ಯಾ ಆಗಿದ್ದಾಗೋಯ್ತು 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 ಊರಿನ ಹುನ್ನಾರಕ್ಕೆ ನಮ್ಮನ್ನು ಬಲಿ ಮಾಡ್ತಾರೆ. ನೀವೇ ತಾನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು? ಈ ಗಂಗ ಸುಮ್ನೆ ಅವರೆಲ್ಲ ಕೊಟ್ಟಿದ್ದು ಇನ್ಯಾರು? ನನಗೆ ನಾನು ಹಂಗೆ ಅನ್ಕೊಂಡಿದ್ದೆ. ಅಪ್ಪುಂದು ಗುಡಿಯಿಂದ ಬಣ್ಣ ಬಂದು ಹೇಳಿದಾಗಲೇ ನನಗೂ ಗೊತ್ತಾಗಿತ್ತು. ನಾನು ಗಲಾಟೆನಾಗಿ ಆಸಿಫ್ ಕಾಲ್ ಮುದ್ದಾಗ್ತಾರೆ. ಆ ವಿಚಾರ ತಿಳಿದಾಗ ನನಗೇನ್ ಮಾಡ್ಬೇಕು ಅಂತ ತಿಳಿಯೇ ಇಲ್ಲ. ಧರ್ಮ ತೀಸೋ ಆಟೋ ಲೆಕ್ಕರ್ ಬೇಗ ದೊಡ್ಡ ಆಸ್ಪತ್ರೆಗೆ ಸೇರಿಸಿದೆ. ಕೆತ್ತಾಬಿ ಹೊಂದೆ. ಎಷ್ಟು ದುಡ್ಡು ಖರ್ಚಾಗ್ತದೋ ಮತ್ತೆ ಪುನಃ ರಾಮಾಪುರಕ್ಕೆ ಬಂದು ಅಧ್ಯಕ್ಷ ಹತ್ರ ಸಾಲ ಕೇಳಕ್ಕೆ ದೋಪ ಅಂತ ಇಂತಜಾರ್ ಕಿ ಯಾ ಬಹುತ್ ಮುಷ್ಕಿಲ್ ಮೇ ಹೂ. ನನ್ನ ಮನೆ ಗಿರ್ವಿ ಇಟ್ಕೊಂಡಾದ್ರು ನನಗೆ ಸಾಲ ಕೊಡಿ ಅಂತ ಅಧ್ಯಕ್ಷ ಹತ್ರ ಬೇಡ್ಕೊಂಡೆ. ಸಾಲ ಕೊಟ್ರ? ನೈ ಅದಕ್ಕೆ ಏ ಸಾಬ್ರೆ ನಮ್ಗೇನ್ ತೀಟೆ ಆಗಾಯ್ತಾ? ನಿಮ್ಗೆ ನಾವೇ ಬಡಿಸಿ ನಾವೇ ವಾಸಿ ಮಾಡಕ್ಕೆ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅವ್ರ. ಮೊನ್ನೆ ಬಂದು ಬಳೆಯಲ್ಲಿ ಆ ಅಧ್ಯಕ್ಷ, ಉಪಾಧ್ಯಕ್ಷ, ಪೂಜಾರಿ ಎಲ್ಲ ಹುಂಚಾಕಿ ಆ ಅರೆಕಲ್ನ ಊತ್ ಬಂದ್ರಂತೆ. ಬೆಳಿಗ್ಗೆ ಅಲ್ಲಿ ರಾಮ ಲಕ್ಷ್ಮಣ ಕೂತವ್ರೆ ಅಂತ ಪ್ರಚಾರ ಮಾಡವ್ರೆ. ಅಯ್ಯೋ ರಾಮದೇವ್ರಪ್ಪ, ನಿನ್ನ ಹೆಸರು ಬಳಸ್ಕೊಂಡು ಏನೆಲ್ಲ ಮಾಡ್ತಾರಯ್ಯ. ಈ ಸಂದರ್ಭ ಬಳಸಿಕೊಂಡೆ ಬುಡೇನ್ ಸಾಬ್ರನ್ನ ಊರಿಂದ ಆಚೆ ಹಾಕ್ಬೇಕಂತ ಕಾಯ್ಕೊಂಡಿದ್ರಂತ ಅನ್ಸುತ್ತೆ. ಅಲ್ಲ, ಮಾದ ಆಸಿಫನ್ ಕಾಲ್ ಮುರಿದ್ರೆ ಬುಡನ್ ಸಾಬಣ್ಣ ಯಾಕೆ ಊರ್ ಬಿಡ್ತಾರೆ? ನಾನ್ ಜೈಲಿಗೆ ಹೋದ್ರೆ ರಾಮ್ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಕಾರ್ಯಕರ್ತನ ಜೈಲಿಗೆ ಕಳ್ಸವ್ರೆ. ಇವರು ಊರಾಗಿರ್ಬಾರ್ದು ಅಂತ ಪಂಚಾಯತಿ ಸೇರಿಸಿ ಊರಿಂದ ಆಚೆ ಹಾಕ್ತಿದ್ರಂತೆ. ಓ, ಮಾದ ಜೈಲಿಗೆ ಹೋದ್ರೆ ಅದೇ ವಿಷಯದ ಬೆಂಕಿಲಿ ಇವ್ರ ಬೆಳೆ ಬೇಯಿಸ್ಕೋಬೇಕು ಅಂತ. ಅವಾಗ ನಾವು ಮಾನಸಿಕವಾಗಿ ಅದ ಆಗ್ತೀವಿ. ಮಾದನು ಅಪ್ಪನೂ ಆ ಹಳ್ಳಿ ಮರತವ ಹೋಗಲ್ಲ. ಒಂದೇ ಬೆಂಕಿ ಪುಳಿಯಾಗೆ 2 ಅಕ್ಕಿ ಗೂಡು ಸುಟ್ಟಾಕೋಬೇಕು ಅಂತ. ಈ ರಾಮಾಪುರದಾಗೆ ಜಾತಿ ಧರ್ಮ ನಿರ್ಮೂಲನೆ ಆಗೋವರೆಗೂ ಈ ಊರು ಉದ್ಧಾರ ಆಗಲ್ಲ. ಈ ಊರು ಉದ್ಧಾರ ಆಗಲ್ಲ. ಹಿಂಗೆ ಒಬ್ಬರನ್ನೊಬ್ರು ನರಳಿಸ್ತಾ ಹಿಂಸಿಸ್ತಾ ಬದುಕು ನಡೆಸ್ತಿರ್ತಾರೆ. ಯಾರ್ಲ ಮಗ? ಅಧ್ಯಕ್ಷ, ನಾನ್ ಬಂದಿರೋ ವಿಚಾರ ಅವ್ನಿಗೆ ಗೊತ್ತಾಗಿರ್ಬೇಕು. ನಾಳೆ ಶಂಕುಸ್ಥಾಪನೆ ಅಲ್ವೇ, ಅದಕ್ಕೆ ಫೋನ್ ಮಾಡ್ತಾವನೆ. ಓ ಅಪ್ಪಯ್ಯ, ಮಧ್ಯಾಹ್ನ ಚಿಕ್ಕದಯ್ಯ ಬಂದಿದ್ದ. ನಾಳೆ ಬೆಳಗಿನ ಜಾವ ಊರ್ ಮನೆಗೆ ಧೂಳ್ ಮನೆ ಕೊಡ್ತಾರಲ್ಲ, ಅದಕ್ಕೆ ಹೋಗ್ಲಪ್ಪಂಗೆ ಬೆಳಿಗ್ಗೆ ಬೇಗನೆ ಸರಕು ಸಲ್ಕೊಂಬರ ಕೇಳು ಅಂತ ಹೇಳ್ಬಿಟ್ಟದ. ನಮ್ಗೆ ಇಷ್ಟು ಅವಮಾನ ಮಾಡಿದ ಈ ಊರಿಗೆ ಆ ಅಧ್ಯಕ್ಷ ಹೇಳ್ದಂಗೆ ನಾವು ಕೇಳಕ್ ಬೇಡಪ್ಪ. ನಾವು ಯಾವ ಸರ್ಕು ಚೆಲ್ಲಕ್ ಬೇಡ. ಹಂಗಲ್ಲ ಮಾತ, ಹಂಗಲ್ಲ. ತಲೆ ತಲಾಂತರದಿಂದ ಸರಕು ಚೆಲ್ತಿರೋದು ಈ ಊರಿಗೆ ನಮ್ಮಂತಂದವ್ರೆ. ಸರಕು ಚೆಲ್ಲೋದ್ರಿಂದ ಊರಿಗೆ ಕಾಯಿಲೆ ಕಸಾಲೆ ಬರಕ್ಕಿಲ್ಲ ಅನ್ನೋದು, ಊರಿಗೆ ಒಳ್ಳೇದಾಯ್ತದೆ ಅನ್ನೋದು ಊರ್ ಜನರ ನಂಬಿಕೆನೋ ಭ್ರಮೆಯೋ ನಮಗೂ ಗೊತ್ತಿಲ್ಲ ಕಣ. ಊರಿಗೆ ಒಳ್ಳೇದಾಯ್ತದೆ ಅಂದ್ರೆ ನಾವೇ ಸರಕು ಚೆಲ್ಲನ ಕಣ. ಬೇಡ ಮಗನಿಯ, ಬೇಡ, ನೀನ್ ಬೇಡ. ಇನ್ ಮುಂದೆ ಕೆಮ್ಮು ಜಾಸ್ತಿ ಆಗೈತೆ, ಮಾದವಿ ಸರಿ ಚಲ್ಕೊಂಡ್ ಬರ್ಲಿ. ಏನ್ ಆಗಕ್ಕಿಲ್ಲ ಬಿಡು. ಮಗ ಮನೆಗ್ ಬಂದಲ್ಲ, ಇನ್ಮೇಲೆ ಗಟ್ಟಿಯಾಗಿರ್ತೀನಿ. ನೋಡಿ ಎಷ್ಟು ಮಾಡ್ತಿದ್ಯಾ ಅಂತ. ಮಗ ಬರ್ಲಿ ಅವನು ತೋರ್ಸ್ಕೊತೀನಿ ಅಂತೀಯ, ಮತ್ತೆ ಗುಂಡ್ಕಲ್ಲಿದ್ದಂಗ್ ಬರೀ ಅಂತೀಯ. ನೋಡಿ ಇವಾಗ ಹೆಂಗಾಗಿದ್ಯಾ. ಅವ್ವಾ, ನಾನು ಹೊಂದಿದ ಭೂಪಟ ಮುಗ್ದೈತೆ. ಅರೆ ಗಂಗಾ, ಬಹುತ್ ಖೂಬ್. ಎಷ್ಟು ಚೆನ್ನಾಗಿ ಹೆಂಡಿದ್ದಿ. ಬಹುತ್ ಅಚ್ಚ ಹೇ ಗಂಗಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಗಂಗವ್ವ, ಕಾಲೇಜಿಗೆ ತಕೊಂಡೋಗೋ ತನಕ ಇಲ್ಲೇ ಎಲ್ಲಾರ ಲೇಟ್ ಹಾಕ. ಅದಕ್ಕೆ ಸರಿಯಾದ ಜಾಗ ಐತೆ, ಕೊಡಿ ನಾನು ಹಾಕ್ತೀನಿ. ಇಡೀ ರಾಮಾಪುರಕ್ಕೆ ಕೂಗೋದು ಕೇಳ್ತೀನಿ.
ಈಗ ದಾರಿಲಿ ಹೋಗೋರೆಲ್ಲ ನಮ್ಮ ಮನೆ ಕಡೆ ನೋಡ್ಲಿ. ನಮ್ಮ ಮನೆಯಲ್ಲೂ ಬಣ್ಣ ಬಣ್ಣದ ಪಾರದ ಪೂಪಟ ಐತೆ ಅಂತೇಳಿ ರಾಮಪುರ ಜನರು ಗೊತ್ತಾಗ್ಲಿ. ಬಾಳ ನಾವಿಲ್ಲಿ ಹೊರಡ್ತೀವಿ. ಆಸಿಫನ್ನ ನೋಡ್ಕೊಳಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ನನ್ ಬುದ್ಧಿ ಹೋಗೋಣ. ಆರೋಗ್ಯಕ್ಕೆ ಹುಷಾರು. ಕೆಟ್ಟಗಳಿಗೆ ನಡೆದೋಯ್ತು ಬಿಡಕ್ ಸಾಪಣ್ಣ. ಬ್ಯಾಸರ ಮಾಡ್ಕೊಳಕ್ ಹೋಗ್ಬೇಡ. ಇರ್ಲಿ ಆಗಿದ್ದಾಯ್ತು. ಗುಲಾಬ್ ಚಲೋ ಜುಲಿ ಸರಿಯಾ ಬಾಳ ಹುಷಾರು. ಸರಿ, ಎಲ್ರೂ ಮಕ್ಕಳಿ. ನೀನು ಅಪ್ಪ ಹೊತ್ತೊಟ್ಟು ಹೊತ್ತಿಗೆ ಸರಕ್ ಚೆಲ್ಕೊಂಡು ಬರ್ಬೇಕು. ಮಕ್ಕಳಿ. ಆಮೇಲೆ ಆ ಮಡಿಕೆಲಿ ಎಕ್ಕದು ಅರ್ಶಿನ ಕುಂಕುಮ ಇಟ್ಟಿನಿ, ಮೊಸರನ್ನು ಕಲ್ಸ್ಕೊಡ್ತೀನಿ. ಈಗ್ಲೋ ಹೋಗಿ ಕೂಡ ಹೊತ್ತು ಮಕ್ಕಳಿ. ಹಂಗ
ಕಿತ್ಕೊತಾಯ್ತೆ ಕಣೋ. ಅಯ್ಯಯ್ಯೋ ಅಯ್ಯಯ್ಯೋ ಅಲ್ಲಿ ಬರ್ಕೊಂಡು ಚೂರಿರಪ್ಪಯ್ಯ. ಆಯ್ತಾ ಇಲ್ಲ ಕಣೋ. ಯಾಕೋ ನಿಮ್ಮಪ್ಪ ಸಾಯಂಕಾಲವನೇ ಅಧ್ಯಕ್ಷ ಅದು ಸರಿ ಕೆಲಸ ಮಾಡ್ಬೇಕಾರೆ ದೊಡ್ಡ ಹಳ್ಳಿಯಿಂದ ಚಿಕ್ಕಣ್ಣ ಹಚ್ಬೇಕಾರೆ ನಮ್ಮಪ್ಪ ಒಂದೇ ಉಸಿರಿಗೆ ಎಲೆ ಬಿದ್ದೋಗ್ಬಿಟ್ಟ. ನಮ್ಮ ಅಧ್ಯಕ್ಷರು ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ಇಲ್ಲಿ ರಾಮದೇವ್ರ ಗುಡಿ ಕಟ್ಟಬೇಕು, ಮೆಟ್ಟು ಒಲಿಬೇಡ ಅಂತ. ಎಲ್ಲಿ ಕೇಳ್ತಾರೆ ನಮ್ಮ ಅಧ್ಯಕ್ಷರು ಮಾತ? ನಮ್ ದೇವ್ರನ್ನ ಎದುರು ಹಾಕೊಂಡಿದ್ದಕ್ಕೆ ಇವತ್ತು ಹಿಂಗಾಗಿರೋದು. ಏನು ಗುಜರಪ್ಪನವ್ರೆ? ಹೌದು. ಊರಾಚೆರ ನಿಮ್ ಮನೆ ತಾವ್ ಕರ್ಕೊಂಡೋಗ್ಲಾ ಕರ್ಕೊಂಡೋಗ್ಲಾ ಸ್ಥಾಪನೆಗೆ 2 ಗಂಟೆ ಬಾಕಿ ಇರೋದು. ಮತ್ತೆ ಕರ್ಕೊಂಡು ಹೋಗೋ. ಪಿನ್ ಹಾಕ್ಬಿಡು, ಹೋಗಿ ಹಾಕ್ಬಿಡು. ಹೋಗೋ ಆಚೆ, ಹೋಗೋ. ಅಯ್ಯೋ ಬಾಬಾ ಆಯ್ತಾ ಇಲ್ಲ ಕಣೋ. ಅಯ್ಯೋ ಇದು ಚಿಕ್ಕಣ್ಣ ಹಚ್ಕೊಂಡ್ ಬರ್ಬೇಕಾರೆ ಅಪ್ಪಯ್ಯ ಒಂದೇ ಉಸಿರಿಗೆ ಈ ಎಲೆ ಹಿಡ್ಕೊಂಡ್ ಬಿದ್ದೋಗ್ಬಿಟ್ಟ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಒಂದೇ ಉಸಿರಿಗೆ ಹಳ್ಳಿ ಬಿಟ್ಟು ಕರ್ಕೋದ್ರೆ ಅವ್ರ ಅಂತಾರೆ ನಿಮ್ಮ ಅಪ್ಪನ ಕರ್ಕೊಂಡ್ಬೇಡ ಹೊಲ್ಸಾಯ್ತದೆ ಅಂತಾರೆ. ಅಯ್ಯೋ ಅಪ್ಪಯ್ಯ ತೊಣಸ ಮಾದ ನಿಮ್ಮ ಅವ್ವನ ಸಣ್ಣಂಗ್ ನೋಡ್ಕೋ, ನಿಮ್ಮ ಅಜ್ಜಿನ ಸಣ್ಣಂಗ್ ನೋಡ್ಕೋ. ಗಂಗಾ ಗಂಗಾ ಅಯ್ಯಯ್ಯೋ ಅಯ್ಯೋ ಅರಳಿ ಮರ ಅರಳಿ ಮರ ಅರಳಿ ಮರ ಅರಳಿ ಮರ ಅರಳಿ ಮರ ತಮಟೆಯ ದಾದದಲ್ಲಿ ಬೆಳಕಿನ ಬೆರುಡಿ ಬೆಳಕಿನ ಬೆಂಕಿಯಲ್ಲೂ ಬಿಕ್ಕಿ 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 ಅಳುತ್ತಿದೆ. ಜನಜಾತ್ರೆ ಮಡಿಲಲ್ಲಿ ಮೊಗ್ಗೊತ್ತು ಹೊರಳಿ ಹರಳಯ್ಯ ಬಾಡದಿರಲಿ ಮೊಗ್ಗು ಬಾಳಲಿ. ಗುಡಿಸಲ ಕವಿಯೊಳಗೆ ನಗುಗಬ್ಬ ಕಟ್ಟಾಗ ಕೆಡುಕೆಂಡ ಕೆಡುಕೆಂಡ ಉರಿದೈತೋ ದಾರಿ. ಹರಳಯ್ಯ ಮುಳ್ಳಲ್ಲಿ ಇಬ್ಬನಿ ಕೂರಲಿ ಮುಳ್ಳಲ್ಲೇ ಇಬ್ಬನಿ ಕೂರಲಿ ಮುಳ್ಳಲ್ಲೇ ಇಬ್ಬನಿ ಇಬ್ಬನಿಯೇ ಕೂರಲಿ. ನಮ್ಮಪ್ಪರು ದಕ್ಬೇಕಾದ ಅರಳಿ ಮರ ದಕ್ಕಲಿಲ್ಲ. ಕಾರಣ ಈ ಊರಿನ ಜನ, ಆ ಅಧ್ಯಕ್ಷ ಮತ್ತ ಅರಳಿ ಮರ. ನಾನು ನಮ್ಮಪ್ಪನಲ್ಲೇ ಉಳ್ತೀನಿ. ನನ್ನನ್ನು ಯಾವ ತಡಿತಾರೋ ನಾನು ನೋಡ್ತೀನಿ.
ಐಶ್ವರ್ಯ ಲಕ್ಷ್ಮಣ್, ಅಕ್ಷಯ್ ಶ್ರೀಧರ್, ಅಶ್ವಿನಿ, ಸ್ನೇಹ ಯಶ್ ಶರ್ಮಾ, ಅರುಣ್, ಅಲಿ, ಸುರಕ್ಷಾ ಕಾಮಾಕ್ಷಿ, ಯದಿತಾ ಚಿಂತಿ, ಪ್ರಸನ್ನ, ವೀರೇಶ್, ಮಾನ್ಯ ಖೇಟ ಶರಣ್. ನಾಟಕದ ನಿರ್ದೇಶಕರು ಸವಿತಾ ಬಸ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಈ ನಾಟಕ ನಿರ್ದೇಶನ ಮಾಡಿರೋದು ಸವಿತಾ ಭೈರಪ್ಪ ಮತ್ತೆ ಬರ್ದಿರೋದು ಮಾರುತೇಶ್ ಕಸಾಪುರ. ಇದೇ ನಾಟಕದ್ದು ಇನ್ನೊಂದು ಶೋ 5:15 ಇವತ್ತಿರುತ್ತೆ ಸಂಜೆ. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು.